ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನಕಾರಿ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲೂ, ವಿಪಕ್ಷ ಬಿಜೆಪಿಯಲ್ಲೂ. ನಿನ್ನೆ ಕಾಂಗ್ರೆಸ್ಸಿನ ಒಳ ರಾಜಕಾರಣ, ಬಣ ರಾಜಕಾರಣದ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಮಾತಾಡಿಸಿದ್ವಿ. ಇವತ್ತು ಬಿಜೆಪಿಯ ಒಳ ರಾಜಕಾರಣ, ಬಣ ರಾಜಕಾರಣದ ಬಗ್ಗೆ ಮಾತನಾಡುವ ಸಮಯ. ಬಿಜೆಪಿಯ ಬಣ ರಾಜಕಾರಣ ಅಂದರೆ ಆಗಿರುವ ಎರಡು ಬಣಗಳು, ಎರಡು ಬಣದ ಸ್ಟಾಲ್ವಾರ್ಟ್ಗಳು ಯಾರಿದ್ದಾರೆ ಎಲ್ಲವೂ ನಿಮಗೆ ಗೊತ್ತು. ಒಂದು ಬಣದ ಪ್ರಮುಖ ನಾಯಕರೊಬ್ಬರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಕಟ್ಟರ್ ಬೆಂಬಲಿಗರಾಗಿರುವ ರೇಣುಕಾಚಾರ್ಯ ಅವರು. ರೇಣುಕಾಚಾರ್ಯ ಅವರೇ ನಮಸ್ಕಾರ. ನಮಸ್ಕಾರ. ರೇಣುಕಾಚಾರ್ಯ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರೇಣುಕಾಚಾರ್ಯ ಅವರೇ. ನಮಸ್ಕಾರ. ಯಾವಾಗ ಮುಗಿಯುತ್ತೆ ರೀ ನಿಮ್ಮ ರಾಮಾಯಣ? ಇದು ಎಪಿಸೋಡ್ ಬೈ ಎಪಿಸೋಡು ಜಗ್ತಾನೇ ಇದೆಯಲ್ಲ ಹಾಗೆ. ನೋಡಿ, ಯಾವುದು ಸೀರಿಯಲ್ ಅಲ್ಲ, ಧಾರಾವಾಹಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ತಪ್ಪದೆ ನಾ ಮೆಗಾ ಸೀರಿಯಲ್ ಅನ್ಬೇಕಾಗಿತ್ತು. ಸಂಘಟನೆಯಲ್ಲಿ ಸದಸ್ಯತ್ವ ಅಭಿಯಾನದಲ್ಲಿ ನಂಬರ್ 1 ವಿಶ್ವದಲ್ಲಿ ಭಾಳ ದೊಡ್ಡ ಸಂಘಟನೆ ಭಾರತೀಯ ಜನತಾ ಪಾರ್ಟಿ. ಒಂದು ಕಾಲದಲ್ಲಿ ಈ ದೇಶದಲ್ಲಿ ಒಬ್ಬರು ನಾವು ಲೋಕಸಭೆಯಲ್ಲಿ ಆಯ್ಕೆಯಾಗಿಲ್ಲ, ರಾಜ್ಯದಲ್ಲಿ ಒಂದು ಸ್ಥಾನ ಬಂದಿರಲಿಲ್ಲ. ಒಂದು ಕಾಲದಲ್ಲಿ 2 ಜನ ವಿನ್ ಆದರು, ಯಡಿಯೂರಪ್ಪನವರು ಮತ್ತೊಬ್ಬ ಶಾಸಕರು. ಕಾಂಗ್ರೆಸ್ಗೆ ಹೋಗ್ಬಿಟ್ರು. ಏಕಾಂಗಿ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಪಾದಯಾತ್ರೆ ಮುಖಾಂತರ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲು ಕರ್ನಾಟಕ ತೆರೆದರು. ಸಂಘಟನೆ ಬಲಿಷ್ಠ ಆಯಿತು. ಅವ್ರ ಜೊತೆಗೆ ಅನಂತಕುಮಾರು, ಡಾಕ್ಟರ್ ತಂಗಾರವರು, ಶಂಕರಮೂರ್ತಿಯವರು, VS ಆಚಾರ್ಯವರು, ಈಶ್ವರಪ್ಪನವರು, ಭಾಳಷ್ಟು ಜನ ಮುಖಂಡರು. ಅವರ ತ್ಯಾಗ ಮತ್ತು ನಮ್ಮ ಕಾರ್ಯಕರ್ತರ ಶ್ರಮ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಡಳಿತ ಪಾರ್ಟಿ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಆದರೂ ಭಾರತೀಯ ಜನತಾ ಪಾರ್ಟಿ ನಾವು. ನೋಡಿ, ನರೇಂದ್ರ ಮೋದಿಯವರು 3 ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ, ಉತ್ತಮವಾದ ಆಡಳಿತ ಮಾಡ್ತಾರೆ. ಇಡೀ ವಿಶ್ವ ಮೆಚ್ಚಿದರು ಆಡಳಿತವನ್ನು. ಅಟಲ್ಜಿಯವರು ಅಜಾತ ಶತ್ರು ಅಂತ ಮಹಾನ್ ನಾಯಕರ ಪಾರ್ಟಿ, ಕಟ್ಟಿ ಶ್ರಮ. ಅಂದು ಜನಸಂಘದಿಂದ ಭಾರತೀಯ ಜನತಾ ಪಾರ್ಟಿ ಆಗಿದೆ. ಆದರೆ ಇದು ಭಿನ್ನಮತ ಅಲ್ಲ, ಇದು ಬಂಡಾಯ ಅಲ್ಲ. ಅಭಿಪ್ರಾಯಗಳು ಮುಕ್ತವಾಗಿ ಭಾರತೀಯ ಜನತಾ ಪಾರ್ಟಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಮುಕ್ತವಾಗಿ ಅವಕಾಶ ಇದೆ. ಅವರವರ ಭಾವನೆಗಳನ್ನು ವ್ಯಕ್ತಪಡಿಸಿದರೆ ಭಿನ್ನಮತ ಖಂಡಿತ ಇಲ್ಲ. ನೋಡಿ, ಕಾಂಗ್ರೆಸ್ ಇದು ಅಭಿಪ್ರಾಯ ಭೇದ, ಭಿನ್ನಮತ ಅಲ್ಲ ಅಂತೀರಿ ನೀವು? ಇದು ಅಭಿಪ್ರಾಯ ಭೇದ ಅಲ್ಲ. ಏನಾಗಿದೆ ಮಾಧ್ಯಮದಲ್ಲಿ, ನನಗಂದ್ರೆ ಮಾಧ್ಯಮ ಸ್ನೇಹಿತರು ದೂಷಣೆ ಮಾಡಲ್ಲ. ಕೆಲವರು ಬಹಿರಂಗವಾಗಿ ಹೇಳ್ತಾರೆ, ಇನ್ನರೊಳಗೆ ಆಪ್ತಾರಕ್ಕೆ ಹೇಳ್ತಾರೆ. ಅಲ್ಲ, ನೀವು ಹೇಳೋದು ನೀವು ಹೇಳೋದು ನೋಡಿದ್ರೆ ನಂಗೆ ಹೆಂಗೆ ಅನಿಸ್ತದೆ ಅಂದರೆ ಅಭಿಪ್ರಾಯ ಭೇದನೇ ಹಿಂಗೆ ಬಂಡಾಯ ಆದ್ರೆ ಬಡದಾಡ್ಕೊಂಡ್ಬಿಡ್ತಿದ್ರೆ. ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ಈಗ ನೋಡಿ, ಕಾಂಗ್ರೆಸ್ ಅದು ಅವರ ಆಂತರಿಕ ವಿಚಾರ. ನೀವೇನೇನು ಹೇಳಿದ್ರಲ್ಲ ಬಿಜೆಪಿ ಬಗ್ಗೆ, ಏನೇನು ಹೇಳಿದ್ರಲ್ಲ, ಮೋದಿ, ಅಟಲ್ ಬಿಹಾರಿ ವಾಜಪೇಯಿ, ಅಜಾತಶತ್ರು, ಅದ್ಭುತವಾದ ಆಡಳಿತ, ಏನೇನು ಹೇಳಿದ್ರಲ್ಲ ನೀವು. ನಿಮ್ಮ ಜಾಗದಲ್ಲಿ ಸಿದ್ದೇಶ್ವರ್ ಇದ್ದಿದ್ರೆ, ಪ್ರತಾಪ್ ಸಿಂಹ ಇದ್ದಿದ್ರೆ, BP ಹರೀಶ್ ಇದ್ದಿದ್ರೆ ಬಿಜೆಪಿ ಬಗ್ಗೆ ಇಷ್ಟೇ ಚೆನ್ನಾಗಿ ಮಾತಾಡ್ತಿದ್ರು. ನಾನು ಒಂದು ನಿಮಿಷ, ಎಲ್ಲರೂ ಬಿಜೆಪಿನೇ ಅನ್ನೋದು ಆಯ್ತು. ಹಂಗಿದ್ದ ಮೇಲೆ ಒಬ್ಬರು ಮುಖ ಒಬ್ಬರು ನೋಡ್ಕೊಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ. ಇನ್ನೊಂದು ಸೆಕೆಂಡ್ ಹೇಳ್ಬಿಡ್ತೀನಿ, ಮಧ್ಯೆ ಪ್ರವೇಶ ಮಾಡ್ತೀನಿ. ನಾನು ವಿಜಯೇಂದ್ರ ಅವರ ಕಟ್ಟರ್ ಅಭಿಮಾನಿ ಅಂತ ಹೇಳಿದರು. ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಶಿಸ್ತಿನ ಸಿಪಾಯಿ. ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗಿದ್ದಾಗ ಪಕ್ಷದ ಪರವಾಗಿ ಇರಬೇಕಾದ್ದು ನನ್ನ ಕರ್ತವ್ಯ. ವಿಜಯೇಂದ್ರರವರು ರಾಜ್ಯದ ಅಧ್ಯಕ್ಷ ಮಾಡಿದ್ದು ನಾವ್ಯಾರೂ ಅಲ್ಲ. ಅವರು ಸಂಘಟನೆಯಿಂದ ಬಂದರೆ, ಸಂಘ ಪರಿವಾರದಿಂದ ಬಂದರೆ. ಯಡಿಯೂರಪ್ಪನವರು ಯಾವ ರೀತಿ ಪಕ್ಷವನ್ನು ಕಟ್ಟಿ ಬೆಳೆಸಿದರು, ಇವರು ಅನೇಕ ಉಪಚುನಾವಣೆಗಳಲ್ಲಿ ಅವರ ಸಾಮರ್ಥ್ಯವನ್ನು ತೋರಿಸಿದ್ರು. ಸಂಘಟನೆ ರಾಜ್ಯದ ಉಪಾಧ್ಯಕ್ಷರು, ಯುವ ಮೋರ್ಚಾ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದಾರೆ. ಅನುಭವವನ್ನು ನೋಡಿ ರಾಷ್ಟ್ರೀಯ ನಾಯಕರು ಅನಿವಾರ್ಯವಾಗಿ ಯಾವುದೋ ಕಾರಣಕ್ಕೆ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಅದನ್ನು ಒಪ್ಕೊಳ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ವ್ಯತ್ಯಾಸಗಳಾದಾಗ ನಾನು ಮಾತಾಡಿದ್ದೇನೆ, ಇಲ್ಲ ಅಂತ ಹೇಳಿದೆ. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ 6.5 ಕೋಟಿ ಜನರ ಆಶೀರ್ವಾದ ಇದೆ.
ಜಾತ್ಯತೀತ ಪಾರ್ಟಿ ಇದೊಂದು. ಕೆಲವರು ಸೆಕ್ಯುಲರ್ ಅಂತ ಹೇಳ್ತಾರೆ, ಅವರು ಹೆಸರಿಗಷ್ಟೇ ಸೆಕ್ಯುಲರ್, ಆದರೆ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಮಾಡಬೇಕು. ಕಾರ್ಯಕರ್ತರ ಧ್ವನಿಯಾಗಿ ನಾನು ಮಾತಾಡಿದ್ದೀನಿ ವಿನ ನಾನು ಯಾವುದೇ ಕಾರಣಕ್ಕೂ ಒಂದು ಬಣದ ನಾಯ ಇದು ಅಲ್ಲ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಹಾಗಾಗಿ ಆತ್ಮವಿಶ್ವಾಸ ಕಾರ್ಯಕರ್ತರಿಗೆ ಮೂಡಿಸ್ಬೇಕು. ಆ ನಿಟ್ಟಿನಲ್ಲಿ ನಾನು ಮಾತಾಡಿದ್ದೀನಿ ವಿನ ಯಾವುದೇ ಕಾರಣಕ್ಕೂ ನಾನು ಯಾವುದೇ ಗುಂಪಿನ ಇದಲ್ಲ, ನಾಯಕರು ಅಲ್ಲ. ಆ ಗುಂಪಿನವ್ರು ಮಾತಾಡ್ತಿರೋದು ಏನು ತಪ್ಪು ಮಾತಾಡ್ತಿದ್ದಾರೆ ಅವರು? ಸರ್, ಒಂದು ನಾನು ಯಾವುದೇ ಗುಂಪು ಮತ್ತೊಂದಂತಲ್ಲ, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆ. ಮತ್ತು ನರೇಂದ್ರ ಮೋದಿಯವರು ಉತ್ತಮವಾದ ಆಡಳಿತವನ್ನು ಮಾಡ್ತಾರೆ, ಇಡೀ ವಿಶ್ವ ಮೆಚ್ಚಿದೆ. ರಾಜ್ಯದಲ್ಲಿ ಯಡಿಯೂರಪ್ಪನವರು ಉತ್ತಮ ಆಡಳಿತವನ್ನು ಕೊಟ್ಟರು. ನಾವು ಅಭಿವೃದ್ಧಿ ಆಧಾರದ ಮೇಲೆ ಮೋದಿ ಭಾಳಷ್ಟು ಚರ್ಚೆ ಮಾಡಿದ್ರು, ಆಪರೇಷನ್ ಸಿಂಧೂರ ಭಾಳಷ್ಟು ವಿಷಯಗಳಿದೆ. ಆದರೆ ಇವತ್ತು ಬರೀ ರಾಜಕೀಯ ಮಾತಾಡಲ್ಲ, ಅದಕ್ಕೆ ಬರೀ ರಾಜಕೀಯ ಮಾತಾಡೋಣ. ಈ ಆಪರೇಷನ್ ಸಿಂಧೂರ, ಮೇಕ್ ಇನ್ ಇಂಡಿಯಾ, ಸ್ವಚ್ಛ ಭಾರತ, ಜನ್ಧನ್ ಯೋಜನೆ ಹೇಳ್ಕೊಂತ ಹೋಗ್ಬೋದು. ಈಗ ಪ್ರಸ್ತುತ ವಾತಾವರಣ ಬಗ್ಗೆ ನನ್ನನ್ನು ಕರೆದಿರಿ. ಹೌದು, ನನಗೆ ನನ್ನದೇ ಆದ ಒಂದು ಕಟ್ಟುಪಾಡುಗಳಿದೆ. ನಾನು ಕಟ್ಟುಪಾಡು ಮೊನ್ನೆ ಮೀಟಿಂಗ್ನಲ್ಲಿ ಹಾಕಿರೋದು. ಒಂದು ನಿಮಿಷ, ಕೆಲವು ಸಂದರ್ಭಗಳಲ್ಲಿ ನಾನು ಬಹಿರಂಗವಾಗಿ ಮಾತಾಡಿದ್ದೀನಿ. ರೇಣುಕಾಚಾರ್ಯ 24/7 ಅಂದರೆ ಸಂಘಟನೆ, ಅಭಿವೃದ್ಧಿ, ಕೋವಿಡ್ನಲ್ಲಿ ಮಾಡಿದಂಥ ಕೆಲಸಗಳು. ನಾನು ವಿಧಾನಸಭೆ ಚುನಾವಣೆ ಶಾಸಕರಾಗಿದ್ದ ಮುಂಚೆ 2 ಬಾರಿ ಜೈಲಿಗೆ ಹೋಗಿದ್ದೀನಿ. ಒಂದು ಹಿಂದುತ್ವ ವಿಚಾರದಲ್ಲಿ ನ್ಯಾಮತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಘಟನೆ ನಡೆದಾಗ ಬಳ್ಳಾರಿ ಜೈಲಿಗೆ ಹೋಗಿದ್ದೀನಿ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಒಂದು ಸರಿ ಬೆಳಗಾಂ ಜೈಲಿಗೆ ಹೋಗಿದ್ದೀನಿ. ಹಾಗಾಗಿ ನನಗೆ ಸಂಘಟನೆನೂ ಗೊತ್ತು, ಹೋರಾಟನೂ ಗೊತ್ತು. ಮತ್ತು ಕೆಲವೊಂದು ಸರಿ ಅನಿವಾರ್ಯವಾದ ಕಾಂಟ್ರವರ್ಸಿ, ಕೆಲವು ಸರಿ ನಾನು ಹುಡ್ಕೊಂಡೋಗಲ್ಲ, ನಾನು ಯಾವುದನ್ನು ಹುಡ್ಕೊಂಡೋಗಲ್ಲ. ಕೆಲವುಗಳು ವಿವಾದಾತ್ಮಕ ವಿಷಯಗಳು ನನ್ನ ಹುಡುಕೊಂಡು ಬರ್ತವೆ. ಆ ಸಂದರ್ಭದಲ್ಲೂ ನಾನು ಯಾವ ಸಂದೇಶ ಕೊಡೋಕ್ಕೂ ಮಾತಾಡಿದ್ದೀನಿ. ನೋಡಿ, ಈಗ ತಾವು ಹೇಳಿದ್ರಿ ನಮಗೆ ರಾಷ್ಟ್ರೀಯ ನಾಯಕರು ಮಾರ್ಗದರ್ಶನ ಇದೆ. ಯಡಿಯೂರಪ್ಪನವರು ಅನೇಕ ಬಾರಿ ಹೇಳಿದ್ದಾರೆ, ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅನೇಕ ಬಾರಿ ಹೇಳಿದ್ದಾರೆ, ರೇಣುಕಣ್ಣ ಮಾತಾಡಬೇಡ ಅಂತ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದ್ದಾರೆ. ಯಡಿಯೂರಪ್ಪನವರು ನೀನು ಹುಡುಗ ಮಾಡ್ದಂಗೆ ಮಾಡ್ತೀಯಲ್ಲೋ, ರಾಜಕೀಯ ಬೆಳಿ ಪ್ರಬುದ್ಧನಾಗಬೇಕಂತ ಹೇಳಿದ್ದಾರೆ, ನಿನಗಿನ್ನೂ ಪ್ರಬುದ್ಧತೆ ಬರಬೇಕು, ಅಭ್ಯುಪತೆ ಇರಬಾರ್ದು ಅಂತ ಹೇಳಿದರೆ. ಅನೇಕ ಸಂದರ್ಭದಲ್ಲಿ ಅವ್ರ ಮಾತನ್ನು ಮೀರಿ ನಾನು ಮಾತಾಡಿದ ಸತ್ಯ. ಒಂದೊಂದು ಸರಿ ನನ್ನ ಮಾತುಗಳು ಕಹಿಯಾಗಿರುತ್ತೆ, ಆದರೆ ಕಹಿ ಹಿಂದೆ ಸತ್ಯ ಇರುತ್ತೆ. ನನಗೆ ಮೊನ್ನೆ ನಮ್ಮ ದಾವಣಗೆರೆ ವಿಚಾರ ಸಂಬಂಧಪಟ್ಟಂತೆ ನೋಡಿ, ಲೋಕಸಭೆ ಚುನಾವಣೆ ಆಯಿತು. ಅಲ್ಲ, ದಾವಣಗೆರೆ ಅದಕ್ಕೆ ಬರ್ತೀನಿ ರೀ. ಈಗ ಮೊನ್ನೆ ಮೀಟಿಂಗಿಗೆ ಕರೆದ್ರಲ್ಲ ನಿಮ್ಮನ್ನು ವರಿಷ್ಠರೆಲ್ಲ ಸೇರ್ಕೊಂಡು, ಭಾಳ ಬೈದ್ರಂತ. ಹೌದಾ? ಯಾಕೆ ಏನೇನೋ ಮಾತಾಡ್ತೀರಂತೆ, ಇನ್ನು ಮುಂದೆ ಮಾತಾಡಕೂಡ್ದು ಅಂದ್ರಂತೆ, ಇನ್ನೊಂದು ಮಾತಾಡ್ಬಿಟ್ರೆ ಉಚ್ಚಾಟನೆ ಮಾಡಿಬಿಡ್ತೀವಿ ಅಂದ್ರಂತೆ. ಹೌದಾ? ಜನ ಸುಳ್ಳ? ನಾನು ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ, ಇದು ಸತ್ಯ. ಸತ್ಯ ಅದೆಲ್ಲ ಉಚ್ಚಾಟನೆ ಮಾಡಿ ಅದು ಅದಲ್ಲ, ಅಲ್ಲಿ ಏನು ಮಾರ್ಗದರ್ಶನ ಮಾಡಿ ಸತ್ಯ ಹೇಳ್ತೀನಿ ನಾನು. ಸತ್ಯ ಹೇಳಿ. ನಾನು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿಯವರು 16 ಬಾರಿ ಅವ್ರ ಮನೆ ಒಳಗಡೆ ಊಟ ಉಪಹಾರವನ್ನು ಮಾಡಿಸಿ ಜೊತೆ ಕುಳಿತು, ರೇಣುಕಾಚಾರ್ಯ ಮಾಧ್ಯಮಕ್ಕೆ ನೀವು ಹೋಗ್ಬೇಡ್ರಿ, ಮಾಧ್ಯಮದಲ್ಲಿ ಮಾತಾಡಿದಾಗ ನಿಮಗೆ ನಿಮ್ಮದೇ ಆದ ವರ್ಚಸ್ಸಿದೆ, ಸಂಘಟನೆ ಸಾಮರ್ಥ್ಯ ಇದೆ, ಆದರೆ ಮಾಧ್ಯಮದ ಮುಂದೆ ಮಾತಾಡಿದಾಗ ನಿಮಗೆ ಎಲ್ಲೋ ಒಂದು ಕಡೆ ವಿವಾದಾತ್ಮಕ ಹೇಳಿಕೆ ಆಗುತ್ತೆ, ನಿಮಗೆ ಸುತ್ತುವರಿಯುತ್ತೆ ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನಾನು ಬೇರೆಯವ್ರು ಅವ್ರ ಹೆಸರು ಹೇಳಲ್ಲ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಮಾತಾಡಿದಾಗ ಅನಿವಾರ್ಯವಾಗಿ ಮಾತಾಡಿದ್ದೀನಿ. ಈ ಬಾರಿ ರಾಜ್ಯಾಧ್ಯಕ್ಷ ಮಾಡಿದ್ದು ನಾವ್ಯಾರಲ್ಲ, ರಾಷ್ಟ್ರೀಯ ನಾಯಕರು. ಅದನ್ನು ಪ್ರಶ್ನೆ ಮಾಡಿದಾಗ ಮಾತ್ರ ನಾನು ಮಾತಾಡಿದ್ದೀನಿ ವಿನ ನಾನಾಗಿ ವಿವಾದಾತ್ಮಕ ಹೇಳಿಕೆಗಳು ಯಾರ ವಿರುದ್ಧ ಇಲ್ಲ. ನಾನು ರವೀಂದ್ರನಾಥ್, ಬಸವರಾಜ ನಾಯಕರು, ಮಾಡಾಳು ವಿರೂಪಾಕ್ಷಪ್ಪ, ಡಾಕ್ಟರ್ ಎಸ್ ವಿವೇಕಸ್ವಾಮಿ, ದಾವಣಗೆರೆ ಉತ್ತರ ಅಭ್ಯರ್ಥಿಗಳಾಗಿದ್ದಂಥವ್ರು ಎಲ್ಲರೂ ಒಂದು 15 ಜನ ಇದ್ವಿ, ಜಗಳೂರು ರಾಮಚಂದ್ರ. ಆ ಸಂದರ್ಭದಲ್ಲಿ ಅವ್ರು ಹೇಳಿದರು, ರೇಣುಕಾಚಾರ್ಯ ಇವತ್ತು ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಮೂಡಬೇಕು, ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಒಳ್ಳೆ ತರಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ, ಸಂಘಟಿತ ಪ್ರಯತ್ನ, ಲೋಕಲ್ ಬಾಡೀಸ್ ಚುನಾವಣೆ ಗೆಲ್ಲಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ನಮಗೆ ಚಿನ್ನದ ತಟ್ಟೆಯಲ್ಲಿಟ್ಟು ಅವರ ಕಚ್ಚಾಟ, ಜಗಳ, ಬೀದಿರಂಪ ಇವನ್ನೆಲ್ಲ ನಾವು ಎನ್ಕರೇಜ್ ಮಾಡ್ಕೋಬೇಕು, ಬಳಕೆ ಮಾಡ್ಕೋಬೇಕು, ಹೋರಾಟ ಮಾಡೋಣ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲೇಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಕೆಲವು ಮಾರ್ಗದರ್ಶನಗಳು ಮಾಡಿದ್ದಾರೆ. ನನಗೆ ಚೀಮಾರಿ ಹಾಕಿಲ್ಲ, ಉಚ್ಚಾಟನೆ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ನಮ್ಮ ಪ್ರಹ್ಲಾದ್ ಜೋಶಿ ಅವರು 4-5 ಬಾರಿ ಅವ್ರು ಹೇಳಿದರು, ನರೇಂದ್ರ ಮೋದಿಯವರು ಒಂದು ಬಾರಿ ನರೇಂದ್ರ ಮೋದಿಯವರು 1 ಬಾರಿ ಮಾಧ್ಯಮಕ್ಕೆ ಬಂದಿಲ್ಲ,
ಸಾಧನೆ ಮಾತಾಡಬಾರ್ದು, ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಡಬೇಕು. ಒಳ್ಳೆ ಕೆಲಸ ಮಾಡಿದಿರಿ, ನಿಮ್ಮ ಸಂಘಟನೆ ಸಾಮರ್ಥ್ಯ ಇದೆ, ಇದನ್ನ ಪಕ್ಷದ ಸಂಘಟನೆಗೆ. ಆಯ್ತು, ಪ್ರಹ್ಲಾದ್ ಜೋಶಿ ಅವರು ನಿಮ್ಮನ್ನು ಬೈದಿಲ್ಲ ಸರ್, ಸದಾನಂದ ಗೌಡರು ಸಿಟ್ಟು ಮಾಡ್ಕೊಂಡ್ರಂತೆ. ಸದಾನಂದ ಗೌಡರಿಗೆ ಕೆಲವು ಮಾಹಿತಿಗಳು ಇರಲಿಲ್ಲ. ಅವರು ಸಿಟ್ಟು ಮಾಡ್ಕೊಂಡ್ರೆ ಸದಾನಂದ ಗೌಡರು ವ್ಯಕ್ತಿತ್ವ ಗೊತ್ತು. ಅವರು ರೇಣುಕಾಚಾರ್ಯ ಹಿಂಗೆ ಹೀಗೆ ನಾವು ಎಲ್ಲ ವಿಷಯ 4 ಗೋಡೆ ಮಧ್ಯೆ ಏನು ಹೇಳಬೇಕು ಸವಿಸ್ತಾರವಾಗಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಂದಿದ್ವಿ. ಸದಾನಂದ ಗೌಡರು ಮಾಹಿತಿ ಕೆಲವೊಂದು ಎಲ್ಲವನ್ನು ಹೇಳಿದ್ವಿ. ಅದಾದ ನಂತರ ರಾತ್ರಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅದನ್ನು ಹೇಳಿದ್ವಿ. ಸದಾನಂದ ಗೌಡರಿಗೆ ವಿಷಯಗಳು ಕೆಲವು ಏನು ಗೊತ್ತಿಲ್ಲ ಇನ್ನಲ್ಲೂ ಗೊತ್ತು ಮಾಡಿದ್ವಿ. ಆದರೆ ಏನು ವಿಷಯಗಳನ್ನು ಪ್ರಸ್ತಾಪ ಮಾಡಿದೀವಿ, ಏನು ದೂರು ಕೊಟ್ಟಿದ್ವಿ ಮಾಧ್ಯಮದ ಮುಂದೆ ಮಾತಾಡಲ್ಲ, ಮಾರ್ಗದರ್ಶನ ಮಾಡಿದರೆ ಅದು ಮಾರ್ಗದರ್ಶನ. ನನ್ನಂತ ಒಬ್ಬ ಕಿರಿಯನಿಗೆ ಮಾರ್ಗದರ್ಶನ ಮಾಡಿದರೆ ಅವರ ಮಾರ್ಗದರ್ಶನ ನಾವು ಸ್ವಾಗತ ಮಾಡಿದ್ದೀವಿ. ಕೆಲವು ನೋಡಿ, ನಡೆಯುವ ಮನುಷ್ಯ ಎಡುತ್ತಾನೆ, ಎಡವಿದಾಗ ಅದನ್ನು ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು. ತಗೊಳ್ಳೋದ್ರೆ ಏನಾಗುತ್ತೆ, ಅದು ಪಸ್ ಆಗುತ್ತೆ, ಸ್ಕಿನ್ ಇದಾಗುತ್ತೆ, ಡಿಸೀಸ್ ಆಗುತ್ತೆ, ಕೊನೆಗೆ ಗ್ಯಾಂಗ್ರಿಂಗ್ ಆಗುತ್ತೆ, ಕಾಲು ಕಟ್ ಮಾಡ್ತಾರೆ. ಆದರೆ ನಾವು ಕೆಲವು ಸರಿ ತಪ್ಪು ಮಾಡಿದಾಗ ಆತ್ಮಲೋಕನ ಮಾಡಿಕೊಂಡು ಈ ಕಾರ್ಯಕರ್ತರಿಗೋಸ್ಕರ 3 ಬಾರಿ ಶಾಸಕನಾಗಿದ್ದೀನಿ, 1 ಬಾರಿ ಸಚಿವನಾಗಿದ್ದೀನಿ, ಪಕ್ಷದ ಎಲ್ಲವೂ ಸ್ಥಾನಮಾನ ಕೊಟ್ಟಿದೆ. ಆದರೆ ನಮ್ಮ ಸ್ವಾರ್ಥ ಮುಖ್ಯ ಅಲ್ಲ. ಏನೇ ವ್ಯತ್ಯಾಸಗಳಿದ್ರು ಪಕ್ಷದ ಆಂತರಿಕ ವಿಚಾರಗಳನ್ನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀವಿ. ಅವರು ಹೇಳಿದರೆ, ನಮಗೆ ಮಾರ್ಗದರ್ಶನ ಮಾಡಿದರೆ, ಅವರ ಮಾರ್ಗದರ್ಶನದಲ್ಲಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ಪ್ರಾಮಾಣಿಕವಾಗಿ ಸಂಘಟನೆ ಮಾಡ್ತೀವಿ, ಕೆಲಸ ಮಾಡ್ತೀವಿ. ನಡೆಯೋ ಮನುಷ್ಯ ಎಡುತ್ತಾನೆ, ತಪ್ಪುಗಳಾಗೋದು ಸಹಜ. ಆ ತಪ್ಪು ಏನು? ಸಿದ್ದೇಶ್ವರ ಪತ್ನಿಯನ್ನು ಈ ಸಲ ದಾವಣಗೆರೆಯಲ್ಲಿ ಸೋಲಿಸಿದ್ದ? ಅತ್ಯಂತ ಪ್ರಾಮಾಣಿಕ ಹೇಳ್ತೀನಿ, ಲೋಕಸಭೆ ಚುನಾವಣೆಗಿಂತ ಮುಂಚೆ ನಾನು ಟಿಕೆಟ್ ನನ್ನ ಕ್ಷೇತ್ರ ಜನ, ಜಿಲ್ಲೆ ಜನ ಸೋತಾಗ ಯಾವುದೋ ಕಾರಣಕ್ಕೆ ಸೋತೆ. ಸಿದ್ದರಾಮಯ್ಯನವರು ಒಳ ಮೀಸಲಾತಿನ ಬೇರೆ ಬೇರೆ ಕಾರಣಕ್ಕೆ ಸಾಕಷ್ಟು ಕೆಲವು ಗೊಂದಲಗಳಿಂದ ಸೋತ್ರಿ. ನಾನು ಸಿದ್ದೇಶ್ವರ ಪತ್ನಿಯನ್ನ ತಾವು ತಮ್ಮ ತಂಡದವರು ಸೇರ್ಕೊಂಡು ಸೋಲಿಸಿದ್ದು ಸತ್ಯನಾ ಸುಳ್ಳ? ತಂಡ ಅಲ್ಲ, ಭಾರತೀಯ ಜನತಾ ಪಾರ್ಟಿ ನಾವು ಸೋಲಿಸಿಲ್ಲ. ಯಡಿಯೂರಪ್ಪನವರು, ವಿಜೇಂದ್ರ ಅವರು ಪ್ರಾಮಾಣಿಕ ಕೆಲಸ ಮಾಡಬೇಕು. ನಮಗೆ ಆದೇಶ ಕಟ್ಟುನಿಟ್ಟಾಗಿ ಆದೇಶ ಮಾಡಿದರೆ, ವಿನಂತಿಯನ್ನು ಮಾಡಿದರೆ ಒಂದು ಹಂತದವರೆಗೂ ನಾವು ಟಿಕೆಟ್ ನಮಗೆ ಕೊಡಬೇಕಂತ ಪ್ರಯತ್ನ ಮಾಡಿದ್ವಿ. ಅಲ್ಲಿ 4-5 ಜನ ಆಸ್ಪಿರೆಂಟ್ ಇದ್ವಿ. ನಾವೆಲ್ಲ ರವೀಂದ್ರನಾಥ್, ಶಿವಸ್ವಾಮಿ, ಬಸವರಾಜ ನಾಯಕರು, ಮಾಡಾಳಿ ವಿರೂಪಾಕ್ಷಪ್ಪ, ಎಲ್ಲರ ಮುಖಂಡರುಗಳು. ಉತ್ತರ ಲೋಕಿಕೆರೆ ಅಜಯ್ ಸ್ಪರ್ಧೆ ಮಾಡಿದರು, ದಕ್ಷಿಣ ಮೇಯರ್ ಅಜಯ್ ಕುಮಾರ್ ಸ್ಪರ್ಧೆ ಮಾಡಿದರು, ಚನ್ನಗಿರಿ ಮಾಡಾಳಿ ವಿರೂಪಾಕ್ಷ ಪುತ್ರ ಮಾಡಾಳಿ ಮಲ್ಲಿಕಾರ್ಜುನ ಮಾಡಿದರು. ನಾವೆಲ್ಲ ಒಂದು ತಂಡ ಅನ್ನೋದಕ್ಕೇನು ಪಕ್ಷದಿಂದ ಈ ಬಾರಿ ನಮಗೆ ಅವಕಾಶ ಕೊಡ್ರಿ ಕೇಳಿದ್ರಿ, ಜಿಲ್ಲೆ ಜನ ಬಂದು ಹೇಳಿದ್ರು. ಆಯ್ತು, ಆ ಸಂದರ್ಭ ಅವಕಾಶವನ್ನು ಕೇಳಿದ್ವಿ. ಆದರೆ ಪಾರ್ಟಿ ಒಂದ್ಸರಿ ನಿರ್ಣಯ ಮಾಡ್ತು. ಒಂದು ಸರಿ ನಿರ್ಣಯ ಮಾಡಿದಾಗ ಆ ನಿರ್ಣಯವನ್ನು ಸ್ವಾಗತ ಮಾಡಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡಿದ್ವಿ. ನಾವು ದ್ರೋಹ ಮಾಡಿಲ್ಲ. ಆ ರೀತಿ ದ್ರೋಹ ಮಾಡಿದರೆ ಭಗವಂತ ಮೆಚ್ಚಲ್ಲ. ನಾವು ಯಾರ ಜೊತೆಗೆ ನೋ ಕಾಂಪ್ರಮೈಸ್, ಯಾವ ಒಳ ಒಪ್ಪಂದಿಲ್ಲ, ಪ್ರಾಮಾಣಿಕವಾಗಿ ಆಗಲಿ ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ್ಕೆ ಸರ್ ಒಂದು ನಿಮಿಷ, ಕೆಲಸ ಮಾಡಿದ್ಕೆ ಅಷ್ಟು ಮತಗಳು ಬಂದು ಕೆಲಸ ಮಾಡಿದ್ರೆ ಎಲ್ಲಿಂದ ಬರ್ತು ಮತಗಳು? ಹಂಗಾರೆ ರವೀಂದ್ರನಾಥ್, ನಾನು, ಬಸವರಾಜ ನಾಯ್ಕ, ಮಾಡಾಳಿ ವಿರೂಪಾಕ್ಷಪ್ಪ, ಎಸ್ ವಿ ರಾಮಚಂದ್ರ ನಾವೆಲ್ಲ ಕೆಲಸ ಮಾಡಿಲ್ವಾ? ವಿಜೇಂದ್ರ ರಾಜ ಅಧ್ಯಕ್ಷರಾಗಿ ಸಂಘಟನೆ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ನಾವು ಆತ್ಮಸಾಕ್ಷಿಯಾಗಿ, ನಾವು ಭಗವಂತ ಮೆಚ್ಚರಿತಿಲ್ಲ, ನಮ್ಮ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ದೇವೇನ ಸರ್. ನಮ್ಮಲ್ಲಿ ಎಷ್ಟೇ ಸಿಟ್ಟು, ನೋವುಗಳು, ಅಪಮಾನ, ಅವಮಾನ ಆದ್ರೂ ಸಹಿಸ್ಕೊಂಡು ದೇಶದ ಏನು ಅಪಮಾನ ಅವಮಾನ ಎಲ್ಲವನ್ನೂ ಬಹಿರಂಗಗಳ ಸಾಧ್ಯನೇ ಇಲ್ಲ. ಏನು ಅಪಮಾನ ಆಗಿದೆ ನಿಮಗೆ ಸರ್? ನನಗೆ ಗೊತ್ತು ನನ್ನ ನೋವು. ಆದರೆ ಯಾರಿಂದ ಆಗಿದೆ ಅಪಮಾನ? ನಾನು ಯಾವುದನ್ನು ಹೇಳಿಲ್ಲ ಮಾಧ್ಯಮದ ಮುಂದೆ. ಯಾರಿಂದ ಆಗಿದೆ ಸರ್? ಈಗ ನಾನು ಏನೇನು ಮಾತಾಡಬೇಕು ಎಲ್ಲವನ್ನೂ ಮಾಧ್ಯಮದ ಮುಂದೆ ಓಪನ್ ಮಾತಾಡಿದ್ದೀನಿ. ನಾನು ನೋ ಸೀಕ್ರೆಟ್. ಕೆಲವರು ಆಫ್ ದ ರೆಕಾರ್ಡು, ಇದು ಒಳಗೆ ಬರೀರಿ, ಇದು ಹೊರಗೆ ಹೇಳ್ರಿ. ನಾನು ಆ ರೀತಿಯಲ್ಲ. ನಾನು ಏನು ಆನ್ ರೆಕಾರ್ಡ್ ಮಾತಾಡ್ತೀನೋ ಆಫ್ ದ ರೆಕಾರ್ಡು ಅದನ್ನೇ ಮಾತಾಡೇನು. ಈಗ ನೋಡಿ, ಒಂದು ಸರಿ ಒಬ್ಬ ಮನುಷ್ಯ ವ್ಯಕ್ತಿತ್ವ ಬದಲಾವಣೆ ಆಗಬೇಕು. ಅಂದರೆ ಕೆಲವೊಂದು ಸರಿ ನಾವು ಜವಾಬ್ದಾರಿ ಸ್ಥಾನದಾಗಿದ್ದೀವಿ. ನಾನು ಹೇಳಿದ್ದೀನಿ, ನಾವು ಸನ್ಮಾರ್ಗದಲ್ಲಿ ನಡೆದರೆ ನಮ್ಮ ಹಿಂದಿರೋ ಕಾರ್ಯಕರ್ತರು ಸನ್ಮಾರ್ಗದಲ್ಲಿ ಬರ್ತಾರೆ. ಹಾಗಾಗಿ ನಮ್ಮ ವರ್ಚಸ್ಸನ್ನು ವೃದ್ಧಿ ಮಾಡಿಕೊಳ್ಬೇಕು, ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಂಘಟನೆಗೆ ಅವಕಾಶ ಕೊಡಬೇಕು. ಎಲ್ಲಿ ಹೇಳಬೇಕು, ಏನು ಹೇಳಬೇಕು ಎಲ್ಲವನ್ನೂ ಹೇಳಿದ್ದೀವಿ. ಮಾಧ್ಯಮದ ಮುಂದೆ ಖಂಡಿತ ನಾನು ಬಹಿರಂಗ ಯಾವುದೂ ಮಾತಾಡಲ್ಲ. ಹಂಗಂತ ಹೇಳಿ ರೇಣುಕಾಚಾರ್ಯ ಬಗ್ಗಿದ್ದ ಏನಿಲ್ಲ. ನನ್ನ ರೇಣುಕಾಚಾರ್ಯ ನಾನು ಯಾವತ್ತು ನೋಡಿ, ನನ್ನ ಡ್ರೆಸ್ ಕೋಡ್ ಇರ್ಬೋದು, ನನ್ನ ಮಾತಿರ್ಬೋದು, ಯಾವತ್ತೂ ಒಂದೇ. ನಾನು ಕುಟುಂಬದಲ್ಲಿರ್ಬೋದು,
ಕಾರ್ಯಕರ್ತರು ಮುಖಂಡರಿರ್ಬೋದು, ನಾನು ಏನು ಹೇಳ್ತೀನೋ ಅದನ್ನು ಕೃತಿಯಲ್ಲಿ ಮಾಡಿ ತೋರಿಸಿದ್ದೀನಿ. ಮಾತಾಡ್ತೀನಿ. ನನ್ನ ಪತ್ನಿಯ ಸೋಲಿಗೆ ರೇಣುಕಾಚಾರ್ಯ ಟೀಮ್ ಕಾರಣ ಆಯಿತು ಅಂತ ಬರೀ ಸಿದ್ದೇಶ್ವರ್ ಅವ್ರು ಹೇಳಿದ್ರೆ ನಾವು ಅಷ್ಟು ಓಕೆ ಏನೋ ಹೇಳ್ತಿದ್ದಾರೆ ಬಿಡ್ರಿ ಅನ್ಕೋಬಹುದಾಗಿತ್ತು. ಆ ಶಿವಗಂಗಾ ಬಸವರಾಜ್ ಹೇಳ್ತಾರೆ ರೀ, ಕಾಂಗ್ರೆಸ್ MLA ಹೇಳ್ತಾರೆ. ಸರ್ ಒಂದು ನಿಮಿಷ, ಈ ನೋಡಿ, ಕಾಂಗ್ರೆಸ್ MLA ಹೇಳಿದ್ದು ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸೋದಕ್ಕೆ ರೇಣುಕಾಚಾರ್ಯ ಹೆಲ್ಪ್ ಮಾಡಿದ್ರು ಅಂತ ಕಾಂಗ್ರೆಸ್ MLA ಹೇಳ್ತಾರೆ. ಈಗ ಅವರ ಆಂತರಿಕ ವಿಚಾರಗಳು ಕಾಂಗ್ರೆಸ್ನಲ್ಲಿ ಒಳೆ ಬೇಗುದು ಎತ್ತುರಿತಾ ಇದೆ. ಅವರ ಜಿಲ್ಲಾ ಮಂತ್ರಿಗಳು ಅವ್ರಿಗೆ ಏನು ಬೈತಾರೆ ಅವ್ರು ತೆಗೆದು ನೋಡಿರಿ ಸರಿ ಮಾಧ್ಯಮದ ಮುಂದೆ. ನಾನು ಹೋರಾಟ ಮಾಡೋ ಸಂದರ್ಭದಲ್ಲಿ ಮೊನ್ನೆ ಭದ್ರಾ ಜಲಾಶಯಕ್ಕೆ ಸತತವಾಗಿ ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ನೀರನ್ನು ಪಕ್ಕದ ಜಿಲ್ಲೆ ಕುಡಿಯೋ ನೀರಿಗೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು 3-4 ಬಾರಿ ನಿರುದ್ಯೋಗಿಗಳು ಅಂತ ಕರೆದ್ರು. ಅದಕ್ಕೆ ನಾನು ಯಾವುದೋ ಕಾರಣಕ್ಕೆ ಮರಳಿನ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ನನ್ನ ವಿರುದ್ಧ ಯಜ್ಞಮುಗ್ಗ ಮಾತಾಡಿದರು. ನಾನು ಆ ಸವಾಲನ್ನು ಸ್ವೀಕಾರ ಮಾಡಿ ಅದೇ ದಿವಸ ಬೆಂಗಳೂರಾಗಿದ್ದೆ. ವಿಧಾನಸೌಧ ಎದುರಿಗೆ, ವಿಧಾನಸೌಧ ಒಂದು ದೇವಸ್ಥಾನ, ಪವಿತ್ರವಾದ ದೇಗುಲ ಇದ್ದಂಗೆ, ಮಠ ಇದ್ದಂಗೆ, ಅಲ್ಲಿ ಮಾತಾಡಿದೆ. 27ನೇ ತಾರೀಕು ದಾವಣಗೆರೆಯಲ್ಲಿ ಮಾಧ್ಯಮ 27ಕ್ಕೆ ಇಲ್ಲಿ ಮಾತಾಡಿದೆ, ದಾವಣಗೆರೆಯಲ್ಲಿ ಮಾತಾಡಿದೆ. ನಾನು ಯಾವುದೇ ಅವ್ರು ಹೇಳಿದ ಮಾವಿನಹಳ್ಳಿ ರುದ್ರಸ್ವಾಮಿ ಮಠ, ಧರ್ಮಸ್ಥಳ ಎಲ್ಲಿ ಕರೆದ್ರು ಬರ್ತೀವಿ ಅಂತ ಹೇಳಿದೆ. ನಾನು ಆ ಸವಾಲನ್ನು ಸ್ವೀಕಾರ ಮಾಡಿ ಅವರೂ ಮಾತಾಡಲಿಲ್ಲ, ಅವರು ಮತ್ತೆ ಏನೂ ಹೇಳಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಿಲ್ಲ. ಈಗ ನೋಡಿ, ಕಾಂಗ್ರೆಸ್ನವ್ರು ಏನು ಬೇಕಾದರೂ ಮಾತಾಡ್ಬೋದು. ನಾನು ಪ್ರಹ್ಲಾದ್ ಜೋಶಿಗಳು ಸಹ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ. ಬಿಟ್ಬಿಡಿ ರೇಣುಕಾಚಾರ್ಯ ಬಗ್ಗೆ ಎಲೆಕ್ಷನ್ ಮಾಡಂದ್ರು. ಈಗ ಸೋಲಿಗೆ ನಾವ್ಯಾರು ಕಾರಣ ಅಲ್ಲ. ಆಯ್ತು, ಯಾಕೆ ಸೋತ್ರು ಅದನ್ನಾರು ಹೇಳಿ ಹೋಗಿ ಸರ್. ಅದನ್ನು ಯಾಕೆ ಸೋತ್ರು ಗಾಯತ್ರಿ ಸಿದ್ದೇಶ್ವರ? ಬಹಿರಂಗವಾಗಿ ಯಾವುದನ್ನು ಹೇಳೋಕ್ಕಾಗಲ್ಲ. ಈಗ ಯಾಕೆ ಸೋತ್ರು ಅನ್ನೋದು ಹೇಳೋಕ್ಕಾಗಲ್ವಾ ಸರ್? ಜನಾದೇಶ ಅಂದ್ರೆ ನಿಮ್ಮ ಸೋಲಿಗೆ ಏನು ಕಾರಣ ಆಯಿತು ಅವ್ರ ಸೋಲಿಗೂ ಅಷ್ಟೇ, ಅದು ಬಿಟ್ಟು ಇನ್ನೇನಾದ್ರು ಇತ್ತ? ಸರ್ ಒಂದು ನಿಮಿಷ, ನೀವು ಯಾಕೆ ಸೋತ್ರು ಅದೇ ಕಾರಣಕ್ಕೆ ಗಾಯತ್ರಿ ಸಿದ್ದೇಶ್ವರ ಸೋತ್ರು ಅಷ್ಟೇನಾ? ನಾವು ಸೋತ ಮೇಲೆ ನಮ್ಮ ಸೋಲಿಗೆ ಇಂಥವ್ರ ಕಾರಣತೆ ಯಾರ ಮೇಲೆ ಬೆಟ್ಟು ಮಾಡಿ ತೋರಿಸಲಿಲ್ಲ. ನಮ್ಮ ಕಾರ್ಯಕರ್ತ, ಮುಖಂಡ, ಅರೆ 3 ಬಾರಿ ಗೆದ್ದಿದ್ದೀವಿ. ಅವ್ರು 5 ಸಲ ಗೆದ್ದಿದ್ದಾರೆ ಸರ್. ಒಂದು ನಿಮಿಷ ಸರ್, ನಾನು ಚುನಾವಣೆಯಲ್ಲಿ 5 ಬಾರಿ ಸ್ಪರ್ಧೆ ಮಾಡಿದ್ದೀನಿ. 5 ಬಾರಿ ಸ್ಪರ್ಧೆ ಮಾಡಿದ್ದೀನಿ. ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಪಕ್ಷ ಎಲ್ಲವೂ ಸ್ಥಾನಮಾನ ಕೊಟ್ಟಿದೆ. ಸೋತ ತಕ್ಷಣ ಇನ್ನೊಬ್ಬರ ಬಗ್ಗೆ ಬೆರಳು ಮಾಡಿ ತೋರಿಸ ನೋಡಿ. ನಾನು ಒಬ್ಬರ ಕಡೆ 2 ಬೆರಳು ಮಾಡಿದರೆ ನನ್ನ ಕಡೆ 3 ಬೆರಳು ತೋರಿಸಿದೆ. ನನ್ನವೂ ತಪ್ಪು ಇರಬೇಕು, ಲೋಪದೋಷಗಳಿರಬೇಕು. ಜನ ಸುಮ್ಮನೆ ನನ್ನ ಉದಾಹರಣೆ, ನಂದೇನೋ ಮಿಸ್ಟೇಕ್ ಇರಬೇಕು. ಜನ ಯಾವುದೋ ಕಾರಣಕ್ಕೆ ನನ್ನ ಸೋಲಿಸಿರ್ಬೋದು ಅಂತೇಳಿ ನಾನು ಒಂದು ದಿವಸನೂ, ನಾನು ಸೋತ ದಿವಸ ನನ್ನ ಕಾರ್ಯಕರ್ತರು, ಮುಖಂಡರು ಕಣ್ಣೀರು ಹಾಕಿದರು, ಭಾವನಾತ್ಮಕ ನನ್ನ ಅಪ್ಕೊಂಡ್ರು. ನನಗೆ ಎಲ್ಲ ಒಂದು ಕಡೆ ನೋವು. ಕೋವಿಡ್ ನೆಕ್ಸ್ಟ್ ಎಲ್ಲ ಕೆಲಸ ಮಾಡಿದೆ, ಜನರಿಗೋಸ್ಕರ ಅಭಿವೃದ್ಧಿ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಹೊನ್ನಾಳಿ, ನ್ಯಾಮತಿ, ಅವಳಿದಲ್ಲಿ ಕುಡಿಯೋ ನೀರು, ಲಿಫ್ಟ್ ಇರಿಗೇಷನ್ನು ಎಲ್ಲವೂ ಮಾಡಿದ್ದೀನಿ. ಇನ್ನು ಏನು ಮಾಡಬೇಕಾಯ್ತು? ಭಾವನಾತ್ಮಕ ಜನರ ಕಣ್ಣೀರು ಹಾಕಿದಾಗ, ನನ್ನನ್ನು ಅಪ್ಪಿಕೊಂಡಾಗ ನಿಮ್ಮದು ಮಜಾ ಅಲ್ಲ, ನನಗೂ ಕಣ್ಣೀರು ಅಲ್ಲ. ನಿಮ್ಮದು ಮಜಾ ಅಲ್ಲ. ನೀವು ಸೋತ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡಿಯೂ ಸೋತ್ರಿ, ಅವ್ರು ಸೋತ್ರೆ ಸ್ವಯಂಕೃತ ಅಪರಾಧದಿಂದ ಸೋತ್ಬಿಟ್ರು. ಒಂದು ನಿಮಿಷ, ಈಗ ಮಾಧ್ಯಮ ಇಡೀ ರಾಜ್ಯದ ಜನ ಇದನ್ನು ಗಮನಿಸ್ತಾರೆ. ಹೌದು, ನಾವು ಮಾತಾಡುವ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ನಾಲಿಗೆನ ಅರಿಬಿಟ್ರೆ ಜನ, ಓ ಈತ ಅಪ್ರಬುದ್ಧ ರಾಜಕಾರಣಿ, ಪ್ರಬುದ್ಧತೆ ಇಲ್ಲ. ನೋಡಿ, ಒಂದು ಕಾಲದಲ್ಲಿ ಯಡಿಯೂರಪ್ಪನವರು, ಉದಾಸಿಯವರು ನನಗೆ ಕಪಾಳು ಕೊಡಕ್ಕೆ ಬಂದರು. ಯಡಿಯೂರಪ್ಪನವ್ರು, ಇನ್ನು ಹುಡುಗ ಮಾಡ್ದಂಗೆ ಮಾಡ್ತಿಲ್ಲೋ, ನಿನ್ನ ಹೇಳಿಕೆಗಳು ಹೆಂಗಿರ್ಬೇಕು, ತೂಕ ಇರ್ಬೇಕಂದ್ರೆ, ತೂಕ ಅಂದರೆ ವಜಿಕಟ್ಟು. ಪ್ರಬುದ್ಧ ರಾಜಕಾರಣಿ ಆಗಿದ್ರು. ನಾನು ಪ್ರಬುದ್ಧ ರಾಜಕಾರಣಿಯಾಗಿ ಬೆಳಿಬೇಕಂತೇಳಿ ನಾನು ಬೆಳೆದ್ಬಿಟ್ಟು ಅಂತ ಎಲ್ಲಿ ಹೇಳಿಲ್ಲ. ನಾನು ನಮ್ಮ ಸ್ಟುಡಿಯೋದಲ್ಲಿ ಅಷ್ಟೇ ಯಾಕೆ ಪ್ರತಿಜ್ಞೆ? ನಾನು ಅಂದ್ರೆ ನರಕ, ಸರ್ವಾಧಿಕಾರಿ ಅಲ್ಲ. ನಾನು ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಬೆಳಿಬೇಕಂತೇಳಿ ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಡ್ಬೇಕಂತೇಳಿ ನೆನ್ನೆಯಿಂದ ಪ್ರತಿಜ್ಞೆ ಮಾಡಿದ್ದೀರಿ. ಸರ್, ಇದು ಪ್ರತಿಜ್ಞೆ ಅಲ್ಲ. ಯಾವ ಸಂದರ್ಭದಲ್ಲಿ ಏನು ಹೊಡಿಬೇಕು, ಗಾಡಿ ಹೆಂಗೆ ಓಡಿಸ್ಬೇಕು ಓಡಿಸ್ಬಿಟ್ಟಿದ್ದೀನಿ. ಈ ಕುದುರೆ ಲಗಾಮಗೆ ಓಡ್ತಿರ್ತು, ಹಂಗೆ ಹೇಳ್ಬಿಟ್ಟಿದ್ದೀನಿ. ಬಿಜೆಪಿ ಇಷ್ಟೆಲ್ಲ ಹೇಳಿದ್ರಲ್ಲ ನೀವು. ರಾಜ್ಯದಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷಕ್ಕೆ ಒಂದು ಸಂವಿಧಾನಾತ್ಮಕ ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿ ಮಾಡೋದು ಬಿಟ್ಟು ನೀವು ಹಿಂಗೆ ಬೀದಿಲಿ ಬಡದಾಡ್ಕೊಂಡು ನಿಂತ್ಕೊಂಡ್ರೆ ರಾಜ್ಯದ ಜನರ ಪರವಾಗಿ ಪ್ರಶ್ನೆ ಕೇಳಬೇಕಾದದ್ದು ನಮ್ಮ ಜವಾಬ್ದಾರಿ ಅಲ್ವಾ? ಮಾಧ್ಯಮವಾಗಿ ನಮ್ಮ ಜವಾಬ್ದಾರಿ ಅಲ್ವಾ ಅಂತ ಹೇಳಿದೆ. ನಾನು ಹೇಳುದು, ರಾಜ್ಯದಲ್ಲಿ ಕಾಂಗ್ರೆಸ್ ಇವತ್ತು ಕುರ್ಚಿ ಕದ ನಡೀತಾ ಇದೆ. ಯಾವುದೋ ಕಾರಣಕ್ಕೆ ಅವ್ರ ಅಧಿಕಾರಕ್ಕೆ ಬಂದ್ಬಿಟ್ಟು ಸುಳ್ಳು ನಿಮ್ಮಲ್ಲಿ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋ ಅಷ್ಟಿದಾವೆ ಸರ್. ನಿಮ್ದು ಮಾತಾಡೋಣ. ಈಗ ಒಣ ಬಿಸತ್ತಿದೆ, ತಟ್ಟೆಯಲ್ಲಿ ನೋಣ ಅಷ್ಟೇ ನಮ್ದು. ಅಲ್ಲಿ ಹೇಳ್ತವ್ರೆ. ನಾನು ಹೇಳ್ದು ನೋಡ್ರಿ, ಹಿಂಗೆ ಪೇಪರ್ ಬೆಳಗ್ಗೆ ಹಿಡ್ಕೊಂಡು ಮುಖಪುಟದಲ್ಲಿ 10ನೇ ಪುಟದಲ್ಲಿ 9ನೇ ಪುಟದಲ್ಲಿ ಮುಂದುವರೆದ ಭಾಗ ಅಂತೇಳಿ ಏನು ಅವರ ಭ್ರಷ್ಟಾಚಾರ ಅವರವರೇ ಹೊಡೆದಾಡ್ತಾ ಇದ್ದಾರೆ.
ಮೀಡಿಯಾಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಹಿಂಗೆ ಸ್ವಿಚ್ ಆನ್ ಮಾಡಿ ರಿಮೋಟ್ ತಗೊಂಡ್ರೆ ಹಿಂಗೆ ಆನ್ ಮಾಡ್ಕೊಂತ ಹೋದರೆ ಒಬ್ಬೊಬ್ಬೊಬ್ಬ ಬ್ರೇಕಿಂಗ್ ನ್ಯೂಸು, ಬಿಗ್ ನ್ಯೂಸು, ಎಕ್ಸ್ಕ್ಲೂಸಿವ್ ನ್ಯೂಸು, ರೋಚಕ ಸುದ್ದಿಗಳು ನಮ್ಮಲ್ಲೇ ಮೊದಲು ಅಂತ. ಇದು ಕಾಂಗ್ರೆಸ್ಸಿನ ಬೀದಿ ಜಗಳ ಜಗಜ್ಜಾಹೀರಾಗಿದೆ. ಅಧಿಕೃತ ವಿರೋಧ ಪಕ್ಷವಾಗಿ ಅಧಿವೇಶನದ ಒಳಗೆ ಹೊರಗೆ ಹೋರಾಟವನ್ನು ಮಾಡಿದ್ದೀವಿ. ಆ ಹೋರಾಟದ ಪ್ರತಿಫಲ ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ನಾನು ವಿಜಯೇಂದ್ರ ಯಡಿಯೂರಪ್ಪ ಅಂತವರು ಸ್ಪೋಕ್ಸ್ಮ್ಯಾನ್ ಅಲ್ಲ, ರಾಜ್ಯದ ಅಧ್ಯಕ್ಷ ಅಂತೇಳಿ ಅವ್ರ ಪರವಾಗಿ ಗಟ್ಟಿ ನಿಂತು ನಮ್ಮ ಕರ್ತವ್ಯ. ರಾಜ್ಯದ ಅಧ್ಯಕ್ಷ ಯಾರೇ ಆದರೂ ಹಿಂದೆ ಕಟೀಲಾಗಿದ್ದರು, ಅವ್ರ ಜೊತೆಗಿದ್ವಿ. ನಮ್ಮ ಪ್ರಹ್ಲಾದ್ ಜೋಶಿ ಅವರಿದ್ದರು, ಅವ್ರ ಜೊತೆಗಿದ್ವಿ. ರಾಜ್ಯದ ಅಧ್ಯಕ್ಷ ಅದ್ರ ಜೊತೆಗೆ ಪಕ್ಷದ ಜೊತೆಗಿರಬೇಕು, ನಮ್ಮ ಕರ್ತವ್ಯ. ಈಗ ಸಿದ್ದೇಶ್ವರ್ ಆ್ಯಂಡ್ ಟೀಮ್ಗೆ, ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ಗೆ ಪಕ್ಷ ನಿಷ್ಠೆಯ ಬಗ್ಗೆ ಪಾಠ ಮಾಡ್ತಿದ್ದೀರಲ್ಲ, ನೀವು ಒಂದು ಟೈಮ್ನಲ್ಲಿ ಇದ್ರ ವಿರುದ್ಧನೇ ಇದ್ದವರು ಸರ್. ಯಡಿಯೂರಪ್ಪನವ್ರ ವಿರುದ್ಧ ನೀವು ಏನೇನು ಮಾತಾಡಿಲ್ಲ ರೇಣುಕಾಚಾರ್ಯ ಅವರೇ? ಯಡಿಯೂರಪ್ಪನವರಿದ್ದ ಎಸ್ ನಿಜ. ನಾನು 2008ರಲ್ಲಿ, ಯಾಕೆ ರಾಜಕಾರಣದಲ್ಲಿ ನಾವು ಯಾರು ಸನ್ಯಾಸಿಗಳಲ್ಲ, ಮಹತ್ವಾಕಾಂಕ್ಷೆ ಇರಬೇಕು, ಹೌದು, ಮುಂದೆ ಗುರಿ ಇರಬೇಕು. ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷ ಆಗ್ಬೇಕಂತಾನೆ, ಸೈಕಲ್ ಇಟ್ಟವನು ಕಾರ್ ಇಡಬೇಕಂತ, ಅದು ಐಷಾರಾಮಿ ಕಾರು. ಹೌದು, ಕೀಪ್ಯಾಡ್ ಮೊಬೈಲ್ ಇಟ್ಟರು ಸ್ಮಾರ್ಟ್ ಫೋನ್ ಇಡಬೇಕಂತಾರೆ. ಇದು ತಪ್ಪಲ್ಲ. ನಾನು 2ನೇ ಬಾರಿ ಶಾಸಕನಾಗಿದ್ದೆ, ಮಂತ್ರಿಗಿರಿ ಬರುತ್ತೆ ಅಂತೆ. ಎಲ್ಲೋ ಒಂದು ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನವ್ರ ವಿರುದ್ಧವಾಗಿ ಮಾತಾಡಿದ್ದು ಸತ್ಯ. ಗೋವಾಕ್ಕೆ ಹೋದೆ, ರೆಸಾರ್ಟ್ಗೆ ಹೋದೆ, ಚೆನ್ನೈಗೆ ಹೋದೆ, ಭಾಳಷ್ಟು ತಪ್ಪುಗಳು ಮಾಡಿದ್ದೀನಿ. ಆ ತಪ್ಪುಗಳು ಅಂತ ಗೊತ್ತಾದ ಮೇಲೆ ಆತ್ಮಲೋಕನ ಮಾಡಿಕೊಂಡು ನಾನು ತಪ್ಪು ಮಾಡಿದ್ದೀನಿ. ಯಡಿಯೂರಪ್ಪನಂತ ಒಬ್ಬ ರಾಜಕಾರಣಿ, ಮೇರು ನಾಯಕ, ಪಕ್ಷವನ್ನು ಕರ್ನಾಟಕದಲ್ಲಿ ಬೆಳೆಸಿದಂಥ ಏಕೈಕ ನಾಯಕ ಯಡಿಯೂರಪ್ಪ. ಘಂಟಾ ಘೋಷಗಳನ್ನೆಲ್ಲ ರಾಷ್ಟ್ರೀಯ ನಾಯಕ ಹೇಳ್ತಾರೆ, ರಾಜ್ಯದ ನಾಯಕ ಹೇಳ್ತಾರೆ. ಹಂಗಂತೇಳಿ ಯಡಿಯೂರಪ್ಪನವ್ರಲ್ಲ, ಅನಂತಕುಮಾರ್ ಅವರು, ಭಾಳಷ್ಟು ಜನ ಹಿರಿಯ ನಾಯಕರಿದ್ದು. ಅವ್ರ ಜೊತೆಗೆ ಮತ್ತು ಕಾರ್ಯಕರ್ತರು. ಸರ್, ಒಂದು ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ, ಅಥವಾ ನಾನು ಶಾಸಕನಾಗಬೇಕಂದ್ರೆ, ಒಬ್ಬರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಆ ಬೂತ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಶ್ರಮ ಸರ್. ಆ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ನಾವು ಅಧಿಕಾರ, ನಾನು ಮಂತ್ರಿ ಆಗಿಲ್ಲ ಅಂತೇಳಿ ಕೆಲವೊಂದು ಸರಿ ಮಾತಾಡಿದ್ದೀನಿ, ಸತ್ಯ ಮಾತಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ತಪ್ಪಿನ ಅರಿವಾದ ಆತ್ಮಲೋಕನ ಮಾಡಿಕೊಂಡು ನಾನೇ ಪಶ್ಚಾತ್ತಾಪ ಭಗವಂತನ ಎದುರಿಗೆ ಆ ಒಬ್ಬ ಹಿರಿಯ ಜೀವಿ ಅವ್ರ ವಿರುದ್ಧ ಮಾತಾಡಿ ತಪ್ಪೋದು ಆತ್ಮವಂಚನೆ ನಾನೇ ಮಾಡ್ಕೊಂಡಿದ್ದೀನಿ. ಆಯ್ತು, ನೀವು ನನ್ನ ಗುಣ. ಓಕೆ, ವೆರಿ ಗುಡ್, ವೆರಿ ಗುಡ್. ಈಗ ನೀವು ಮಂತ್ರಿ ಸ್ಥಾನ ಸಿಗದೆ ಇದ್ದಾಗ ಬೇಜಾರು ಮಾಡ್ಕೊಂಡೇನೋ ಮಾತಾಡಿದ್ರಿ. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಸರ್, ಅವರು ಬೇಜಾರಾಗಿದ್ದಾರೆ. ಅದಕ್ಕೆ ಯಡಿಯೂರಪ್ಪ, ಸಿದ್ದೇಶ್ವರ್ ಅವರ ಹೆಂಡತಿ ಸೋತಿದ್ದಾರೆ, ಅವರು ಬೇಜಾರಾಗಿದ್ದಾರೆ. ಯಾರು ಕಾರಣ ಅಲ್ಲ, ನಾವ್ಯಾರು ಕಾರಣ ಅಲ್ಲ, ನಾವ್ಯಾರು ಕಾರಣ ಅಲ್ಲ. ನಾವೇ ಖಂಡಿತ ಹೇಳ್ತೀನಿ, ಭಗವಂತ ಸಾಕ್ಷಿ, ನಾವ್ಯಾರು ಕಾರಣ ಅಲ್ಲ, ನಾವ್ಯಾರು ಕಾರಣ ಅಲ್ಲ. ಅದು ಜನಾದೇಶ. ನೋಡಿ, ನಾನು 2 ಬಾರಿ ಸೋತಿದ್ದೀನಿ, ಹಂಗಂದ ತಕ್ಷಣ ಯಾರ ಮೇಲೆ ಅವ್ರು ಆರೋಪ ಮಾಡಿದ? ಯಾವ್ದು? ಯಡಿಯೂರಪ್ಪನವರು. ಅವರು ಕಟ್ಟಿದ ಪಕ್ಷ, ಅವ್ರು ಮುಖ್ಯಮಂತ್ರಿ 2 ಬಾರಿ ತ್ಯಾಗ ಮಾಡಿದ್ರು. ಯಡಿಯೂರಪ್ಪನ ಯಾರು ಮಾತಾಡಿದ್ರ? ಅಮಿತ್ ಶಾ, ಜೆ ಪಿ ನಡ್ಡಾ ಅವರು ನಿಲ್ಲಿಸ್ಕೊಂಡು ಬೈದಿದ್ದು ನಿಜಾನ ಸುಳ್ಳ? ಸರ್, ಒಂದು ನಿಮಿಷ. ದಾವಣಗೆರೆ ಸೋತಿದ್ದನ್ನು ಕ್ಷಮಿಸೋದಕ್ಕೆ ಆಗೋದಿಲ್ಲ ಅಂತ ಬೈದಿದ್ದು ನಿಜಾನ ಸುಳ್ಳ? ಸರ್, ನಾನು ಹೇಳೋವರೆಗೆ ಅವಕಾಶ ಕೊಡ್ರಿ. 2 ಬೆರಳು ನಮ್ಮ ಎದುರು ಕೂತಿದ್ದಾರೆ, ನಮ್ಮ ಯುವಕರು, ನಮ್ಮ ಸಹೋದರಿಯರು. 2 ಬೆರಳು ಅವ್ರ ಕಡೆ ತೋರಿಸಿದ್ರೆ 3 ಬೆರಳು ನನ್ನ ಕಡೆ ತೋರಿಸುತ್ತೆ. ತಪ್ಪು ಯಾರ ವಿರುದ್ಧ ತಪ್ಪು ಅಂತ ಆರೋಪ ಮಾಡಲ್ಲ. ಎಲ್ಲ ಒಂದು ಕಡೆ ಸೋಲಿಗೆ ನಮ್ಮದು ಪಾತ್ರ ಇರಬೇಕು, ನಾವು ತಿಳ್ಕೋಬೇಕು. ಇದು ಯಾರೂ ಕಾರಣ ಅಲ್ಲ, ಜನಾದೇಶ. ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ 1 ಸ್ಥಾನ ಬಂದಿರೋ ಲೋಕಸಭೆಯಲ್ಲಿ. ಅದ್ವಾನಿಜಿ, ಅಟಲ್ಜಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ, ಪಂಡಿತ್ ದೀನ್ ದಯಾಳ್ ಜನಸಂಘದ ಕಾಲದಿಂದ ಬಂದಿರತಕ್ಕಂಥ BJP ಒಂದು ಕಾಲದಲ್ಲಿ 1 ಸ್ಥಾನ ಬಂದಿರಲಿಲ್ಲ. ಆಗುತ್ತೆ. ಯಡಿಯೂರಪ್ಪ ಇನ್ನೊಬ್ಬರು ಬಂದರು, ಡಾಕ್ಟರ್ ಚಿತ್ತರಂಜನ್ ಯಾರ, ಈ 2 ಜನ ಗೆದ್ದಿದ್ರು. ಒಬ್ಬರು ಕಾಂಗ್ರೆಸ್ಗೆ ಹೋದರು. ಯಡಿಯೂರಪ್ಪ ಏಕಾಂಗಿ ಹೋರಾಟ ಮಾಡಿ ಪಾರ್ಟಿ ಕಟ್ಟಿಲ್ವಾ? ಸೋತಿಲ್ವಾ? ಎಲ್ಲರೂ ಯಡಿಯೂರಪ್ಪನವ್ರು ಸೋತಿಲ್ರ? ಯಡಿಯೂರಪ್ಪನವ್ರು 1 ಬಾರಿ ಸೋತಿದ್ದಾರೆ. ಹಂಗಾರೆ ಇನ್ನೊಬ್ಬರ ಮೇಲೆ ಆರೋಪಗಳನ್ನು ಮಾಡಬಾರ್ದು. ಆರೋಪ ಪ್ರತ್ಯಾರೋಪಗಳು ಮಾಡ್ತಾ ಹೋದರೆ ನಾವೆಲ್ಲ ಒಂದು ಕಡೆ ಪಕ್ಷಕ್ಕೆ, ಕಾರ್ಯಕರ್ತರಿಗೆ ನೋವಾಗುತ್ತೆ. GM ಸಿದ್ದೇಶ್ವರ್ ಅವ್ರ ಮೊನ್ನೆ ಬರ್ಡೇ ಇತ್ತು, 74ನೇ ಹುಟ್ಟುಹಬ್ಬ. ಕೈಯಲ್ಲಿ ಒಂದು ಬೊಕ್ಕೆ ಹಿಡ್ಕೊಂಡು ಹೋಗಿ ಸ್ಟೇಜ್ ಮೇಲೆ ಕೊಟ್ಟು ಹುಟ್ಟುಹಬ್ಬದ ಶುಭಾಶಯಗಳ GM ಸಿದ್ದೇಶ್ವರ್ ಅವರೇ. ಆಗಿದ್ದಾಗೋಯ್ತು, ಚೆನ್ನಾಗಿದ್ದು ಬಿಡೋಣ. ಒಂದು ಮಾತು ಹೇಳಿದ್ರೆ ಮುಗಿದೋಗ್ಬಿಡುತ್ತಲ್ಲ. 1 ನಿಮಿಷ. ಯಾಕೆ ಈಗೋ ಅಡ್ಡ ಬರುತ್ತಾ ಸರ್? 1 ನಿಮಿಷ. ಈಗ ಹಂಗಂತೇಳಿ ನಾನೇನು ದೇವರಲ್ಲ, ಸ್ವಾಮೀಜಿ ಅಲ್ಲ. ಕರೆಯದಲೇ ಬರುವವನ ಅಥವಾ ಬರೆಯದಲೇ ಓದುವವನ ಹಳ್ಳಿಲಿ ಗಾದೆ, ಅದು ಮುಂದಿನ ಹೇಳಲ್ಲ, ಮುಂದಿನ ವಾಕ್ಯ ನಾನು ಹೇಳಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾವು ಅವರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲವೂ ಸಮೃದ್ಧಿ ಆಗಲಿ, ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೇದಾಗಲಿ ಅಂತ ಶುಭಾಶಯ ಕುರಿತೀವಿ. ಹಂಗಂತೇಳಿ ವಿರೋಧ ಮಾಡಿಲ್ಲ.
ಆ ಬರ್ತಡೆಗೆ ಯಾರೇನೇನು ಮಾತಾಡಿದ್ರು ನನ್ನ ಬಗ್ಗೆನೂ ಆಗಿರೋ ಮಾತಾಡಿದ್ದಾರೆ. ಅದಕ್ಕೆ ನೋ ಕಾಮೆಂಟ್ಸ್. ನಿಮಗೂ ಪ್ರತಾಪ್ ಸಿಂಹಗೂ ಏನು ಸರ್? ನೋ ಕಾಮೆಂಟ್ಸ್ ಸರ್. ಒಂದು ಸಣ್ಣದೇ. ಎಸ್, ನಮಸ್ಕಾರ ಸರ್, ನನ್ನ ಹೆಸರು ಚಿರಂಜೀವಿ ಅಂತ. ಹೇಳಿ. ನೀವು ಯಡಿಯೂರಪ್ಪನವರ ಆಪ್ತ ಬಣದಲ್ಲಿ ಮೊದಲಿಗರಾಗಿದ್ರಿ ಮತ್ತು ಈ ಪ್ರಸ್ತುತ ಘಟನೆಯಲ್ಲಿ ಎರಡು ಬಣಗಳ ನಡುವೆ ಈ ಜಗಳದಲ್ಲಿ ಒಂದು ಬಣದಿಂದ ಯತ್ನಾಳರು ಉಚ್ಚಾಟನೆ ಆಗಿದೆ, ಇನ್ನೊಂದು ಬಣದಿಂದ ಮಾನ್ಯ ರೇಣುಕಾಚಾರ್ಯ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಎಂಬಂಥ ಮಾತುಗಳು ಬರ್ತಾ ಇದೆ. ಒಂದು ವೇಳೆ ಇನ್ನೊಂದು ಬಣ ಮಾನ್ಯ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಲೇಬೇಕು, ಅದಕ್ಕೆ ರೇಣುಕಾಚಾರ್ಯ ಅವರು ಉಚ್ಚಾಟನೆ ಆಗಲೇಬೇಕು ಅಂತ ಆದಂಥ ಪರಿಸ್ಥಿತಿಯಲ್ಲಿ ನಿಮ್ಮ ನಡೆ ಹೆಂಗಿರುತ್ತೆ? ಎಸ್, ರೇಣುಕಾಚಾರ್ಯ ಅವರು ಇದು ನಿಜಾನ ಹೋಗ್ಲಿ, ಅತ್ಯಂತ- ಒಂದೇ ನಿಮಿಷ ಅದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಕೇಳ್ಬಿಡ್ತೀನಿ. ಸಿದ್ದೇಶ್ವರ ಅಂಡ್ ಟೀಮಿನ ಬೇಡಿಕೆ ಅಂತೆ, ಒತ್ತಾಯ ಅಂತೆ ರೇಣುಕಾಚಾರ್ಯ ಅವ್ರನ್ನ ಉಚ್ಚಾಟನೆ ಮಾಡಿ ಅಂತ. ನಿಜಾನ ಇದು? ನನಗಂತೂ ಮಾಹಿತಿ ಇಲ್ಲ, ನಾನು ತಪ್ಪು ಮಾಡಿಲ್ಲ. ಪಕ್ಷದ ನೋಡಿ, ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡಿದ್ರೆ BJP ವಿರುದ್ಧ ಮಾತಾಡಿದಂಗೆ ನರೇಂದ್ರ ಮೋದಿ ನೇಮಕ ಮಾಡಿದ್ದ ರಾಜ್ಯದ ಅಧ್ಯಕ್ಷನ ನಮ್ಮ ರಾಷ್ಟ್ರೀಯ ನಾಯಕರು. ಅಲ್ಲಿ ಅಪಸ್ವರ ಬಂದಾಗ ರಾಜ್ಯದ ಅಧ್ಯಕ್ಷರು ಅಂತಲ್ಲ, BJP ಬೈಯೋದು ಒಂದೇ, ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪ ಬೈಯೋದು. ಯಡಿಯೂರಪ್ಪ ಪಾರ್ಟಿ ಕಟ್ಬಿಡ್ತಾರೆ. ಆಪ್ತ ಅಂತಲ್ಲ ನಾನು, ಚಿರಂಜೀವಿ ಆಪ್ತ ಅಂತಲ್ಲ ನಾನು. ರಾಜಕೀಯದಲ್ಲಿ ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಎಷ್ಟು ಮುಖ್ಯನೋ, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಜನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಯ್ಕೆ ಮಾಡಿದ್ರು. ಅಂಥ ಸಂಕಷ್ಟದಲ್ಲಿ ನನಗೆ ಟಿಕೆಟ್ ಕೊಟ್ಟು ಪಕ್ಷ, ಅವರು ರಾಜ್ಯದ ಅಧ್ಯಕ್ಷರು, ಹಾಗಾಗಿ ಅವರಿಗೆ ಅಪಮಾನ ಆದಾಗ ಅವ್ರ ಜೊತೆಗಿರೋದು ನನ್ನ ಕರ್ತವ್ಯ. ನಾನು ತಪ್ಪು ಮಾಡಿ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿ ಯಾರು ಮಾಡ್ತಾರೆ? ರಾಜ್ಯಾಧ್ಯಕ್ಷರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದು ಮಾತ್ರ ಅಲ್ಲ, ಸಮಾವೇಶ ಮಾಡ್ತೀನಿ ಅಂತ ಹೊರಟ್ರಿ. ಸರ್ ಹೌದು, ಹೌದು. ಅಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮನೇಲಿ ಕೂತ್ಕೊಂಡು ಮೀಟಿಂಗ್ಗಳನ್ನು ಸರ್ ಮಾಡಿ, ನಾನು ಹೇಳಿದ್ನಲ್ಲ, ಕಾಲೇಜ್ ಗ್ರೌಂಡ್ನಲ್ಲಿ ಎಲ್ಲರನ್ನೂ ಸೇರಿಸಿದ್ರಿ. ಒಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿ ಘಟನೆಗಳು ಜರುಗ್ತವೆ. ರಾಜ್ಯದ ಅಧ್ಯಕ್ಷರ ವಿರುದ್ಧ ಲಾಬಿಗಳು ಮಾಡಿದಾಗ, ಗುಂಪುಗಾರಿಕೆ ಮಾಡಿದಾಗ ಸಮಾನ ಮನಸ್ಕರು ಸಭೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಂದರ್ಭದಲ್ಲಿ ನನಗೆ ಶಿವಮೊಗ್ಗದಲ್ಲಿ ವಿಜಯೇಂದ್ರ ಅವರು ಮಾಧ್ಯಮದ ಮುಖಾಂತರ ಯಾವುದೇ ಕಾರಣಕ್ಕೂ ಸಮಾವೇಶ ಮಾಡಬಾರ್ದು, ಮಾಜಿಗಳು ಸೇರಬಾರ್ದು ಅಂತ ನನಗೆ ಕಟ್ಟುನಿಟ್ಟಿನ ಆದೇಶ ಕೊಟ್ಟರು. ನಾನು ಮಾಡ್ತೀನಿ ಎದ್ದು ಬಂದೆ. ಯಡಿಯೂರಪ್ಪನವ್ರು ಬೇಡ ಕಣಂದ್ರು. ನೀವು ನಿಮ್ಮದು ವಿಜೇಂದ್ರದ್ದು ಹೆಂಗಿದೆ ಅಂದರೆ DK ಶಿವಕುಮಾರು ರಾಮನಗರ MLA ಇಕ್ಬಾಲ್ ಹುಸೇನ್ ಇದ್ದಂಗೆ ಇದು ಅಲ್ವಾ? ಹೇಳಿಕೆ ಕೊಡಬಾರ್ದು, ನೋಟಿಸ್ ಕೊಡ್ತೀವಿ ಅಂತ ಅವ್ರಿಗೆ ಹೇಳೋದು. ನೋಡಿ ಸರ್, ನಾನು ಪ್ರಾಮಾಣಿಕ ಹೇಳ್ತೀನಿ, ಯಾಕಂದ್ರೆ 4 ಗೋಡೆ ಮಧ್ಯೆ ನನಗೆ ಸಮಾವೇಶ ಮಾಡಬಾರ್ದು, ಸೇರಬಾರ್ದು. ರೇಣುಕಣ್ಣ, ನಾಳೆ ಪಕ್ಷ ವಿರೋಧ ಜೇಟಿ ಹೊಡಿದ್ರೆ ಹಣೆ ಕಟ್ಟಿದ್ರೆ ಅದು ಕಷ್ಟ ಆಗುತ್ತೆ, ಬೇಡ ಅಂತಂದ್ರು. ನೋಡ್ರಿ, ನಾನು ಬೇರೆ ಪರವಾಗಿಲ್ಲ, ನಿಮ್ಮ ವಿರುದ್ಧ ಮಾತಾಡಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ನಂತರ ದುಡ್ಡು ಯಾರು ಕೊಟ್ಟಿದ್ರು ಅದಕ್ಕೆ? ಯಾರು ಸರ್? ಮೈಸೂರಲ್ಲಿ ಅಲ್ಲಿಯ ಲೋಕಲ್ ಮಾಜಿ MLAಗಳು ನೋಡ್ಕೊಂಡ್ರು. ಕೋಲಾರದಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಅವ್ರು ನೋಡ್ಕೊಂಡ್ರು. ಓಕೆ, ಆಯ್ತಾ? ದಾವಣಗೆರೆಯಲ್ಲಿ ಆ ಖರ್ಚು ₹1 ನಾವು ಯಾರಿಂದ ಭಿಕ್ಷೆ ಬೇಡಲ್ಲ ಸರ್. ಸ್ವಾಭಿಮಾನ ಇದೆ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ನಾವು ಬೇಕಾದ್ರೆ ಏನಾದರೂ ತ್ಯಾಗ ಮಾಡ್ತೀವಿ, ಸ್ವಾಭಿಮಾನ ಬಿಟ್ಟು ಬದುಕಲ್ಲ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ಅಂತ ಯಡಿಯೂರಪ್ಪ ಯಾವತ್ತೂ ತಮಟೆ ಹೊಡೆದು ಹೇಳಿಲ್ಲ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ಮುಖ್ಯಮಂತ್ರಿ ಆದಾಗಲೂ ಹೇಳಿಲ್ಲ. ಅನಗತ್ಯವಾಗಿ ಅವರ ಹೆಸರು ಹೇಳ್ತಂದಾಗ ನಾವು ಕೇವಲ ಅದು ಒಂದೇ ಕಾರಣಕ್ಕಲ್ಲ, ವೀರಶೈವ ಲಿಂಗಾಯತರಿಗೆ ಏನು ಈಗಿನ ರಾಜ್ಯ ಸರ್ಕಾರ ಆ ಸಮೀಕ್ಷೆ ಮಾಡಿದಿಲ್ಲ, ಜಾತಿ ಜನಗಣತಿ ಅವೈಜ್ಞಾನಿಕ. ಈ ರಾಜ್ಯದ ಪರಿಶಿಷ್ಟ ಜಾತಿ ಪಂಗಡ ಅಲ್ಪಸಂಖ್ಯೆ ಎಲ್ಲ ವರ್ಗದ ನಾಯಕನ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ನಾವು ವೀರಶೈವ ಲಿಂಗಾಯತರು ಸಮಾವೇಶ 17 ಕಡೆ ಮಾಡಿದ್ವಿ. ಕೊನೆಗೆ ಯಡಿಯೂರಪ್ಪನವರು ಕಟ್ಟುನಿಟ್ಟಾಗಿ ಹೇಳಿದರು, ನೀನು ಪರಿಣಾಮ ಎದುರಿಸಬೇಕಾಯ್ತು, ಬಿಟ್ಟು ಬಿಡು ಅಂತ ಹೇಳಿದರು. ಹಾಗಾಗಿ ನಾವು ಸರ್ಕಾರ ವಿರುದ್ಧ ಅವೈಜ್ಞಾನಿಕ ಜಾತಿ ಜನಗಣತಿ ಸರಿಯಲ್ಲ, ಎಲ್ಲ ಸಮಾಜಗಳು ಧ್ವನಿ ಎತ್ತಿದ್ದಾವೆ, ಅದನ್ನೂ ಪ್ರಯತ್ನ ಮಾಡಿದ್ವಿ. ಯಾರೋ ಒಬ್ಬ ಮನುಷ್ಯ ಈ ರೀತಿ ಟೀಕೆ ಮಾಡಿ ನಾವು ಅದು ಹೇಳಿದ್ವಿ ಬಿಟ್ರೆ. ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರಂತೆ, ಮಾಡಿದ್ರೆ ಏನು ಮಾಡ್ತೀರಿ ಅಂತ? ತಪ್ಪು ಮಾಡಿದರೆ ಪಕ್ಷ ಯಾವುದೇ ನಿರ್ಣಯ ಸ್ವಾಗತ ಮಾಡಲೇಬೇಕು. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ನಾವು ಹೇಳಿದರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕೆ ದೇಶ ಮುಖ್ಯ ಅಂದ್ರೆ ನಾವು ಬೇರೆ ನೀನು ಈ ಪಾಠ ಹೇಳಿಕಿನು ಫಸ್ಟ್ ನನ್ನನ್ನು ನಾನು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಓಕೆ, ಉಚ್ಚಾಟನೆ ಮಾಡಿರುವ ಯತ್ನಾಳರನ್ನು ವಾಪಸ್ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ 1-2 ಜನ ಪ್ರಯತ್ನ ಪಡ್ತಿದ್ದಾರೆ. ನಾಳೆ ಅಕಸ್ಮಾತ್ ವರಿಷ್ಠರು ಅದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ನೀವೇನಂತೀರಿ ರೇಣುಕಾಚಾರ್ಯ ಅವರಂತ ಕೇಳಿದ್ರೆ ಏನು ಹೇಳ್ತೀರಿ? ಸರ್, ಪಕ್ಷದ ನಿರ್ಣಯವನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿರ್ಣಯ ಅಲ್ಲ, ಅಭಿಪ್ರಾಯ ಅಲ್ಲ. ನಿಮ್ಮ ಅಭಿಪ್ರಾಯ ಅಲ್ಲ, ಪಕ್ಷ ನಿರ್ಣಯ ಮಾಡಿದಾಗ ನಾನು ಆ ವಿಚಾರದಲ್ಲಿ ನೋ ಕಾಮೆಂಟ್ಸ್. ನಾನು ಹೇಳ್ತಾ ಇರೋದು, ಅವರು ನಿರ್ಣಯ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ರೇಣುಕಾಚಾರ್ಯ ಅವರ ಅಭಿಪ್ರಾಯ ಕೇಳಿದರೆ, ಅಭಿಪ್ರಾಯವನ್ನು ಮುಕ್ತವಾಗಿ ಕೇಳಿದರೆ, ಮುಕ್ತವಾಗಿ ನನ್ನ ಅಭಿಪ್ರಾಯವನ್ನು ಸಹಮತವನ್ನು 4 ಗೋಡೆಗಳ ಮಧ್ಯೆ ಏನು ಹೇಳ್ಬೇಕು ಅದನ್ನು ಹೇಳ್ತೀನಿ.
ನನ್ನ ಹೆಸರು ಲೋಕನಾಥ್ ಅಂತ. ಹೇಳಪ್ಪ ಲೋಕನಾಥ್. BJPಯಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು ಅಂತ. ನೆಕ್ಸ್ಟ್ ನಿಮ್ಮ ಪ್ರಕಾರ ಯಾರಾಗಬೇಕು ಸರ್? ಯಾರಾದರೆ ಈ ಒಂದು ಬಡಿದಾಟ ನಿಲ್ಲುತ್ತೆ ಅಂತ? ನೋಡಿ, ವಿಜೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ದು ನಾವ್ಯಾರೂ ಅಲ್ಲ, ರಾಜ್ಯದ ನಾಯಕರು ಅಲ್ಲ. ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ಸಂತೋಷ್ಜಿಯವರು ಅಲ್ಲೆಲ್ಲ ಯಾವುದೋ ಕಾರಣಕ್ಕೂ ಅಧ್ಯಕ್ಷರು ಮಾಡಿದ್ದಾರೆ. ಆ ನಿರ್ಣಯನ ಸ್ವಾಗತ ಮಾಡಬೇಕು ನಮ್ಮೆಲ್ಲರ ಕರ್ತವ್ಯ ಪಕ್ಷದ ಕಾರ್ಯಕರ್ತರಾಗಿ. ಈಗ ಯಾರು ಇಳಿಸ್ಬೇಕು ಬಿಡಬೇಕು ಅಂತ ಯಾರು ನಾನು ಹೇಳಿದ್ರು ವಿಜೇಂದ್ರನ ಮುಂದುವರಿಸ್ಬೇಕು ಇಳಿಸ್ಬೇಕು ನನ್ನ ಕೈಲಿದೆಯಾ? ಇದು ರಾಷ್ಟ್ರೀಯ ನಾಯಕರ ಕೈಲಿದೆ. ಬೇಡ. ಈಗ 3 ಬಣಗಳಿದಾವ್ರಿ. ಒಂದು ಯಡಿಯೂರಪ್ಪ ಇದು ವಿಜೇಂದ್ರ ವಿರೋಧಿ ಬಣ ಒಂದು, ವಿಜೇಂದ್ರ ಪರವಾಗಿರುವ ಬಣ ಒಂದು, ಮಧ್ಯದಲ್ಲಿ ಒಂದು ತಟಸ್ಥ ಬಣ ಇದೆಯಲ್ಲ, ತಟಸ್ಥ ಬಣ. ಆ ಬಣದ ಬಗ್ಗೆ ಏನು ಹೇಳ್ತೀರಿ ನೀವು ನೋಡ್ರಿ, ಇಷ್ಟು ಗಟ್ಟಿಯಾಗಿ ಮಾತಾಡ್ತೀರಿ. ಕೇಂದ್ರದ ನಿರ್ಣಯ, ಮೋದಿ ನಿರ್ಣಯ, ಅಮಿತ್ ಶಾ ನಿರ್ಣಯ, ವಿಜೇಂದ್ರ ಅವ್ರನ್ನ ಬೆಂಬಲಿಸಬೇಕು ಅಂತ. ಆರ್ ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ, ಹಂಗೆ ಗೋವಿಂದ ಕಾರಜೋಳರು ಒಂದು ಮಾತು ಹೇಳ್ತಾರೆ, ಬೊಮ್ಮಾಯಿ ಅವರು ಒಂದು ಮಾತು ಹೇಳ್ತಾರೆ, ಸದಾನಂದ ಗೌಡರು ಒಂದು ಮಾತು ಹೇಳ್ತಾರೆ. ತಟಸ್ಥ ಬಣ ಅಂತ ಇದೆಯಲ್ಲ ಇದು ಸರ್. ಒಂದು ನಾನು ಹೇಳಿದ್ದು, ಕೆಲವು ಹೆಸರುಗಳನ್ನು ತಗೊಂಡ್ಬಿಟ್ಟೆ, ಹೆಸರು ಪೂರ್ತಿ ಹೇಳೋಕೆ ಕೂತ್ರೆ ಎಲ್ಲ ಹೆಸರು ಹೇಳ್ಬಿಡ್ತೀನಿ ನಾನು. ಸರ್ ಒಂದು ನಾನು ಹೇಳಿದ್ದು, ಇಲ್ಲಿ ಜನ ಬಣ ನೋಡಿ ಓಟ್ ಹಾಕಿಲ್ಲ, ಯಾವುದೇ ವ್ಯಕ್ತಿಯನ್ನು ನೋಡಿ ಓಟ್ ಹಾಕಿಲ್ಲ. ಜನ ಓಟ್ ಹಾಕಿಲ್ಲ, ಅಲ್ಲಲ್ಲ ಅದಕ್ಕೆ ವಿರೋಧ ಪಕ್ಷದಲ್ಲಿ ಜನ ಓಟ್ ಹಾಕಿಲ್ಲ. ಅಲ್ಲಲ್ಲ ಸರ್, ನಾನು ಹೇಳಿದ್ದು ವ್ಯಕ್ತಿ ನೋಡಿ ಓಟ್ ಹಾಕಿಲ್ಲ. ಏನಪ್ಪ ವ್ಯಕ್ತಿ ನಮ್ಮನ್ನು ನೋಡಿ ಓಟ್ ಹಾಕಿಲ್ಲ. ಆ ಕಾರ್ಯಕರ್ತರ ಪರಿಶ್ರಮ, ನಮ್ಮ ಪರವಾಗಿ ಕೆಲಸ ಮಾಡ್ತಾನೆ, ಸೇವೆ ಮಾಡ್ತಾನೆ. ಮತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಾರ್ಟಿ ಒಂದು ಒಳ್ಳೆ ಸಂಘಟನೆ ಇದೆ. ಇವತ್ತು ಹಿಂದುತ್ವ ಎಲ್ಲವನ್ನೂ ಗೌರವಿಸಿದಂಥ ಪಕ್ಷ, ಸಂಘ ಪರಿವಾರ ಮಾರ್ಗದರ್ಶಿಸಿದರೆ ಭಾರತೀಯ ಜನತಾ ಪಾರ್ಟಿ ಅಂತೇಳಿ ನಮ್ಮನ್ನು ಜನ ಆಯ್ಕೆ ಮಾಡ್ತಾರೆ. ನಾವೇನಾದರೂ ಬೇರೆ ರೀತಿ ತಪ್ಪ ಅಂದರೆ ನಾನು ಅಂದ್ರೆ ನರಕ. ತಟಸ್ಥ ಬಣದ ಬಗ್ಗೆ ಅಭಿಪ್ರಾಯ ಹೇಳಿ. ನನಗೆ ಗೊತ್ತಿಲ್ಲ ಸರ್, ಯಾವ ಬಣ್ಣನ ನನಗೆ ಬಣ್ಣನೂ ಗೊತ್ತಿಲ್ಲ, ಬಣ್ಣ ಹಚ್ಚಿ ಗೊತ್ತಿಲ್ಲ. ನನಗೆ ಬಣ್ಣ ಎರಡೂ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಮಲ ಚಿಹ್ನೆ ಒಂದೇ. ಅವರು ಸರ್ ಈಗ ತಟಸ್ಥರು ನಿಜವಾಗ್ಲೂ ತಟಸ್ಥರ ನನಗೆ ಗೊತ್ತಿಲ್ಲ ಸರ್, ನೀವು ಅವ್ರನ್ನೇ ಕೇಳ್ಬೇಕು. ನನ್ನ ಕೇಳಿದ್ರೆ ಈಗ ನಿಮ್ಮ ಮನಸ್ಸೊಳಗೆ ಏನಿದೆ, ಇಲ್ಲಿ ಯಾರು ನಮ್ಮ ಯುವಕರು, ನಮ್ಮ ಸಹೋದರರ ಮನಸ್ಸಿನಲ್ಲಿ ನನಗೆ ಅರ್ಥ ಆಗುತ್ತಾ? ನನ್ನ ಮನಸ್ಸಿನಲ್ಲಿ ಅರ್ಥ ಆಗುತ್ತಾ? ನಾನು ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಆನ್ ರೆಕಾರ್ಡು, ಆಫ್ ದ ರೆಕಾರ್ಡ್ ಎರಡೂ ಒಂದೇ. ಕೆಲವರು ಆಫ್ ದ ರೆಕಾರ್ಡು, ಆನ್ ರೆಕಾರ್ಡು ಎಲ್ಲವೂ ಮಾಡ್ತಕ್ಕಂಥ ಕೆಲವು ಕಲೆ ಇದೆ. ಆ ಕಲೆ ಬಗ್ಗೆ ನಾನು ಮಾತಾಡಲ್ಲ, ನೀವು ಅವ್ರನ್ನೇ ಕೇಳಿ. ವಿಜೇಂದ್ರ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲರಾದ್ರ ಯಾವ ಥರ ಮಾತಾಡಿದಾರ ನಿಮ್ಮ ಜೊತೆಗೆ? ಈಗ ನೀವು ಹೇಳ್ತೀರಿ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿದ ವಿಜೇಂದ್ರನ ಅಂತ ನೀವು ಕೇಳ್ತೀರಿ. ನಾನು ಅಲ್ಲಪ್ಪ ಅಂತ ಪ್ರತಾಪ್ ಸಿಂಹ ಕನ್ವಿನ್ಸ್ ಮಾಡಬಹುದಾಗಿತ್ತು, ವಿಜೇಂದ್ರ ಮಾಡೋಕ್ಕಾಗಲಿಲ್ವಾ? ಸರಿ. ಈಗ ಸಿದ್ದೇಶ್ವರ್ಗೆ ಯಾಕೆ ಸಿಟ್ಟು ನಮಗೆ ಗೊತ್ತು. ಅರವಿಂದ್ ಲಿಂಬಾವಳಿ ಅವರು ಆ ಟೀಮ್ನಲ್ಲಿದ್ದಾರೆ. ಅವರೆಲ್ಲ ಬಿಡ್ರಿ, ರಮೇಶ್ ಜಾರಕಿಹೊಳಿ ಹೋಗಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಮಂತ್ರಿ ಸ್ಥಾನ, ಶಾಸಕ ಸ್ಥಾನ ಎಲ್ಲನೂ ಪಣಕ್ಕಿಟ್ಟು BJPಗೆ ಬಂದು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದವರು ಅವರು. ಅಂಥವರೇ ಇವರು ವಿರುದ್ಧ ಅಂದರೆ ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್ ಅಲ್ಲ? ಲೋಕಸಭೆ ಚುನಾವಣೆಗೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬಾರದು ನಿರ್ಣಯವನ್ನು ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಸರ್, ವಿಜೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಅಲ್ಲಿದು. ಯಾವುದಾದ ಕಾರಣಕ್ಕೆ ಇದು ಗೊತ್ತಿಲ್ವಾ ಪ್ರತಾಪ್ ಸಿಂಹ ಅವರಿಗೆ? ಪ್ರತಾಪ್ ಸಿಂಹ ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವೊಂದು ಸಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾನು ಪ್ರತಾಪ್ ಸಿಂಹ ಬಗ್ಗೆ ಯಾರ ಬಗ್ಗೆ ವೈಯಕ್ತಿಕ ನಾನು ಬೆಟ್ ಮಾಡಿ ತೋರಿಸಲ್ಲ. ನಾನು ಹೇಳೋದು, ನನ್ನ ಸೋಲ್ಸಿರಪ್ಪ ಅಂದರೆ ಯಾಕೆ ಸೋಲ್ಸಿರೋ ಅರ್ಥ ಮಾಡ್ಕೋಬೇಕು. ನಾನೇನೋ ತಪ್ಪು ಮಾಡಿರ್ಬೇಕು, ಜನ ಸೋಲ್ಸಿದ್ದಾರೆ, ಆ ತಪ್ಪು ಪರಿವರ್ತನೆ ಆಗ್ಬಾರ್ದು ನಡ್ಕೊಳ್ಬೇಕವೇನ. ನೋಡಿ, ಒಂದು ತಾವು ಮಾತಾಡಿಸಿ, ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆದಮೇಲೆ ಕೆಲವ್ರನ್ನ ಕಡೆಗಣಿಸಿದ್ದಾರೆ, ಕೆಲವರು ವಿಶ್ವಾಸ ತೆಗೆದುಕೊಳ್ತಾರೆ. ನಾನು ಹೇಳೋದು ಅಲ್ಲ ಅದೇ ಹೌದಾ ಅಂತ ಕೇಳಿದ್ರಿ. ನಾನು ಹೇಳೋದು, ವಿಜೇಂದ್ರ ಪರವಾಗಿಲ್ಲ, ಒಬ್ಬ ರಾಜ್ಯದ ಅಧ್ಯಕ್ಷರಾಗಿ ಎಲ್ಲ ಹಿರಿಯರ ಮನೆಗೆ ಹೋಗಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಸೇರಿದ್ರೆ ಮರ ಸೊಬಗು. ಬರೀ ಹಿರಿಯರಿಂದ ಅಲ್ಲ, ಅದು ಮಧ್ಯವಯಸ್ಕರಿಂದ ಅಲ್ಲ, ಯುವಕರಿಂದ ಅಲ್ಲ, ಸಾಮರಸ್ಯ, ಬರೀ ಸಂಘರ್ಷನೇ ಇರಬಾರ್ದು. ಅವರು ಎಲ್ಲರ ಮನೆಗೆ ಹೋಗಿದ್ದಾರೆ. ಯಾರೋ ಒಬ್ಬಿಬ್ಬರು ನಮ್ಮನೆ ಬರಬೇಡ ಅಂದರೆ ಆದರೂ ಕೊನೆವರೆಗೂ ಪ್ರಯತ್ನ ಮಾಡಿದ್ದಾರೆ. ಕೊನೆವರೆಗೂ ಪ್ರಯತ್ನ ಮಾಡಿದರೆ, ಎಲ್ಲರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಈ ನಾಡಿನ ಕಾರ್ಯಕರ್ತರು, ಯುವಕರು, ಹಿರಿಯರು ಯಡಿಯೂರಪ್ಪನವ್ರಿಗೆ ಹೆಂಗೆ ಒಳ್ಳೆ ವಿಶ್ವಾಸ ತೋರಿಸಿದ್ರು. ವಿಜೇಂದ್ರ ಅವರು ಕೇವಲ ಯುವಕರ ಕಣ್ಮಣಿ ಅಲ್ಲ. ನನಗಂತೇಳಿ ವಿಜೇಂದ್ರ ಪರವ ಮಾತಾಡ್ತಲ್ಲ, ಎಲ್ಲ ಹಿರಿಯರ ಆಶೀರ್ವಾದವನ್ನು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದೆಲ್ಲ ಆಯ್ತು ರೀ. ಈಗ ಏನಾಯ್ತು ಅಂತ ಆಯ್ತು, ಉಳಿದವ್ರಿಗೆಲ್ಲ ಒಂದು ಕಾರಣ ಇದೆ ಸರ್. ರಮೇಶ್ ಜಾರಕಿಹೊಳಿ ಯಾಕೆ ಉಲ್ಟಾದ್ರು? ನನಗೆ ರಮೇಶ್ ಜಾರಕಿಹೊಳಿ ಅತ್ಯಂತ ಭಾಳ ಪರಮ ಸ್ನೇಹಿತ ನನಗೆ. ನೀವು ಕೇಳಬೇಕಲ್ಲ, ಯಾಕಪ್ಪ ಹಿಂಗೆ ಯಾಕೆ ಮಾಡ್ತಿದ್ಯಾ ಅಂತ ಕೇಳಬೇಕು. ನಾನು ಅವರು ಅನೇಕ ಬಾರಿ ಚರ್ಚೆ ಮಾಡಿದ್ದು, ಅದನ್ನು ಬಹಿರಂಗ ಹೇಳಲ್ಲ.
ಕಾರಣ ಇದೆ ರಮೇಶ್ ಜಾರಕಿಹೊಳಿ ಕಾರಣ ಏನೂ ಕಾರಣ ಇಲ್ಲ. ನಾನು ನೋ ಕಾಮೆಂಟ್ಸ್ ಅದ್ರ ಬಗ್ಗೆ ಜಾಸ್ತಿ ಸುಮ್ನೆ ಯಾಕ್ ಮಾಡ್ತಾರೆ ಸರ್. ಈಗ ನೀವು ಅವ್ರನ್ನೇ ಕೇಳಿ. ನಾನು ರಮೇಶ್ ಜಾರಕಿಹೊಳಿ ಅತ್ಯಂತ ಆತ್ಮೀಯ ಸ್ನೇಹಿತರು. ನೀವು ಚರ್ಚೆ ಮಾಡಿದ್ದೀರಿ ಅವ್ರ ಜೊತೆಗೆ ಅನೇಕ ಬಾರಿ ಮಾತಾಡಿದ್ದೀವಿ. ಅವ್ರು ಹೇಳಿದ್ದಾರೆ ನಿಮ್ಗೆ ಯಾಕೆ ಅಂತ? ನಾನು ಇತ್ತೀಚೆಗೆ ಮಾತಾಡಿಲ್ಲ. ಬಂಡಾಯ ಆದಮೇಲೆ ಅಲ್ಲ, ಇತ್ತೀಚೆಗೆ ಮಾತಾಡಿಲ್ಲ, ಅದಕ್ಕಿಂತ ಮುಂಚೆನೂ ಮಾತಾಡ್ತೀವಿ. ನಾವೆಲ್ಲ ಒಟ್ಟಾಗಿ ಒಂದು ಕುಟುಂಬ ಸದಸ್ಯರು, ನಾವೆಲ್ಲ ಜೊತೆಗಿರಬೇಕು. ನೀನು ಕಾಂಗ್ರೆಸ್ಸಿಂದ ತ್ಯಾಗ ಮಾಡಿ ಇಲ್ಲಿ ಬಂದಿದೀಯಾ, ನಿನಗೆ ಒಳ್ಳೆ ಸ್ಥಾನ ಕೊಡಿದ್ರು, ನೀರಾವರಿ ಸಚಿವ, ಆದ ಕಾರಣಕ್ಕೆ ಆಗಿರುತ್ತೆ. ನಾನು ತಪ್ಪು ಅಂತ ಹೇಳಲ್ಲ. ತಪ್ಪು ಅಂತ ಹೇಳೋಕ್ಕೆ ನನಗೆ ಯಾವ ನೈತಿಕ ಹಕ್ಕಿಲ್ಲ ಇನ್ನೊಬ್ಬರ ಬಗ್ಗೆ ಹೇಳೋಕ್ಕೆ. ಯಾವುದೋ ಏನಾಗುತ್ತೆ ಬಿಟ್ಬಿಡೋಣಪ್ಪ, ಒಟ್ಟಾಗಿ ಹೋಗೋಣ ಅಂತ ನಾನು ಹೇಳಿದೆ. ನನ್ನ ಭಾಳ ಪರಮ ಸ್ನೇಹಿತ. ವಿಜೇಂದ್ರ ಅವರ ಬಲಗೈ ಬಂಟಾಗಿ ಕಟ್ಟರ್ ಬೆಂಬಲಿಗಾಗಿ ನೀವೇ ಒಂದು ಪ್ರಯತ್ನ ಮಾಡ್ಬೋದಲ್ಲ ಇದನ್ನು ಸರಿ ಮಾಡೋದಕ್ಕೆ? ವಿಜೇಂದ್ರ ಕಟ್ಟ ಬೆಂಬಲಿಗ ಅಲ್ಲ, ಬಿಜೆಪಿಯ ಕಟ್ಟಾಳುವಾಗಿ ನೀವು ಈ ಬಂಡಾಯವನ್ನು ಬಗೆಹರಿಸುವ ಪ್ರಯತ್ನ, ಈ ಬಂಡಾಯವನ್ನು ಪ್ರಯತ್ನಿಸುವ ಭಾಗವಾಗಿ ಮಾತಾಡಿ ನೋಡಿ ಒಂದ್ಸಲ. ಅವರಿಗೆ ಮಾಡಿದ್ದೀರಿ. ನನ್ನ ಕೈಗೆ ಎಟಕಿಲ್ಲ, ನಿಲುಕಿಲ್ಲ. ಹಾಗಾಗಿ ಮರಳಿ ಎತ್ತೋ ಮಾಡು ತಾವು ಹೇಳಿ ಸರಿ ಇದೆ. ಜೇಡ ಬಲೆ ಕಟ್ತಾ ಇರುತ್ತೆ, ಅದು ಕೆಳ ಬೀಳ್ತಾ ಇರುತ್ತೆ. ಜೇಡ ಒಂದೇ ಸರಿ ನಿಲ್ಲಿಸಲ್ಲ. ತಾವು ಹೇಳಿದಂಗೆ ಮರಳಿ ಎತ್ತೋ ಮಾಡು ಆ ಕೆಲಸ ನಾನು ಪ್ರಯತ್ನ ಮಾಡ್ತೀನಿ. ಸಿದ್ದೇಶ್ವರ್ ಬದಲು ಸಿದ್ದೇಶ್ವರ್ ಪತ್ನಿಗೆ ನಿಮ್ಮ ಪಕ್ಷ ಟಿಕೆಟ್ ಕೊಡ್ತು. ಸಿದ್ದೇಶ್ವರ್ ಪತ್ನಿ ಸೋತರು, ಅದರಿಂದಾಗಿ ಅವರಿಗೆ ಸಿಟ್ಟು ಬಂದಿದೆ. ಹಾಗೆ ಅರವಿಂದ್ ಲಿಂಬಾವಳಿಯವರ ಬದಲು ಅರವಿಂದ್ ಲಿಂಬಾವಳಿಯವರ ಪತ್ನಿಗೆ ನಿಮ್ಮ ಪಕ್ಷ ಟಿಕೆಟ್ ಕೊಟ್ಟು ಅರವಿಂದ್ ಲಿಂಬಾವಳಿಯವರ ಪತ್ನಿ ಗೆದ್ದಿದ್ದಾರೆ, ಶಾಸಕಿಯಾಗಿದ್ದಾರೆ. ಆದರೂ ಅವರಿಗೆ ಸಿಟ್ಟು. ನಾನು ಒಬ್ಬೊಬ್ಬರದೇ ಸಿಟ್ಟಿನ ಕಾರಣ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ಯಾಕೆ ಸಿಟ್ಟು ನನಗಂತೂ ಮಾಹಿತಿ ಇಲ್ಲ ಸರ್. ಅವರು ನಾನು ಹಳ್ಳಿಯಿಂದ ಬಂದವರು 350 ಕಿಲೋಮೀಟರ್ ದೂರಾಗಿರೋನು. ಬೆಂಗಳೂರು ಮಾದೇವಪುರ ಬಗ್ಗೆ ನನಗೇನು ಗೊತ್ತು ಸರ್? ಹಳ್ಳಿ ಐದ ನಾನು ಹಳ್ಳಿ ಐದ, ನಾಟಿ ಕೋಳಿ, ನಾಟಿ ಐದ. ಹಂಗಾಗಿ ಆಪರೇಷನ್ ಸಿಂಧೂರ ಬಗ್ಗೆ ಮಾತಾಡ್ತೀರಿ ನೀವು ಸರ್. ದೊಡ್ಡವರ ದೊಡ್ಡ ವಿಚಾರಗಳನ್ನು ಮಾತಾಡ್ತಕ್ಕೆ ನನಗೆ ಇದಿಲ್ಲ. ಅಷ್ಟು ದೊಡ್ಡವನು ನಾನಲ್ಲ, ಭಾಳ ಚಿಕ್ಕವನು. ನೀವು ಹೇಳಿದಿರಿ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮುಂದೆ ಮಾಡ್ತೀನಿ. ವಿಜಯೇಂದ್ರ ಅವರು ಯಡಿಯೂರಪ್ಪನವರ ಕೊಡುಗೆಯ ಬಗ್ಗೆ ಭಾಳ ಸುದೀರ್ಘವಾಗಿ ಮಾತಾಡಿದ್ರಿ ನೀವು. ಇದು ಯಾವುದು ಅಮಿತ್ ಶಾ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ವಾ? ಯಾಕೆ ಒಂದೊಂದು ಪೂರ್ಣಾವಧಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಅವ್ರನ್ನ ಯಾಕೆ ಘೋಷಣೆ ಮಾಡೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಿದ್ದಾರೆ ಸರ್? ಒಂದು ಮಾಡಿಬಿಟ್ರೆ ಮುಗಿತಪ್ಪ. 7 ರಾಜ್ಯಗಳದ್ದು ಮಾಡಿದ್ರು, ಕರ್ನಾಟಕದ ಬಗ್ಗೆ. ನಾನು ರಾಜಕಾರಣಕ್ಕೆ ಬಂದಾಗ ರಾಜನಾಥ್ ಸಿಂಗು, ಯಶವಂತ್ ಸಿಂಗು, ಉಮಾಭಾರತಿ, ಸುಷ್ಮಾ ಸ್ವರಾಜ್, ಭಾಳ ದೊಡ್ಡ ನಾಯಕರು, ಅರುಣ್ ಜೇಟ್ಲಿ ಅಂತವರು, ಅವ್ರ ಜೊತೆ ನಿಕಟ ಸಂಪರ್ಕ ಯಡಿಯೂರಪ್ಪನವರ ವರ್ಚಸ್ಸು, ವ್ಯಕ್ತಿತ್ವ, ಅವ್ರ ಸಂಘಟನೆ ಸಾಮರ್ಥ್ಯ ಅದನ್ನು ನೋಡಿ ಎಲ್ಲವನ್ನೂ ಗೌರವ ಕೊಟ್ಟಿದ್ದಾರೆ ಯಡಿಯೂರಪ್ಪನವರಿಗೆ. ಅವರು ಸಹ ಸ್ವೀಕಾರ ಮಾಡಿ ಪಕ್ಷ ಸಂಘಟನೆ ಮಾಡಿ. ವಿಜಯೇಂದ್ರ ಕಿರಿಯ ವಯಸ್ಸಿನಲ್ಲಿದ್ದರು, ನಮ್ಮ ನಾಯಕರು ಅವಕಾಶ ಕೊಡ್ತಾರೆ. ರಾಷ್ಟ್ರೀಯ ನಾಯಕರು ನೋಡಿ ಸರ್, ಅಮಿತ್ ಶಾ ಚಾಣಕ್ಯ, ಹೋಮ್ ಮಿನಿಸ್ಟ್ರು, ಅವ್ರಿಗೆಲ್ಲ ಮಾಹಿತಿ ಇರುತ್ತೆ. ಕಾಲ ಕೂಡಿ ಬರ್ಬೇಕು ಸರ್ ಎಲ್ಲದಕ್ಕೂ. ಓಕೆ, ಕಾಲ ಪಕ್ವ ಆಗ್ಬೇಕು. ಒಂದೇ ಸರಿಗೆ ನಾವು ಈಗಲೇ ಬೇಕು ಅಂತಲ್ಲ, ಆರಿಸಿ ಊಟ ಬಿಸಿ ಇರುತ್ತೆ, ಅದನ್ನು ಊಟ ಮಾಡಿದರೆ ನಾಲಿಗೆ ಸುಡುತ್ತೆ, ಅವ್ರ ಟೇಸ್ಟ್ ಏನೂ ಗೊತ್ತಾಗಲ್ಲ. ಅದಕ್ಕೆ ತಣ್ಣಗಾಗಲಿ ಅಂತ ಆರಿಸಿ ಊಟ ಮಾಡ್ಬೇಕಂತಾರೆ. ಹಾಗಾಗಿ ವಿಜೇಂದ್ರ ಅವರು ಚಿಕ್ಕ ವಯಸ್ಸಿನಿಂದ ಸಂಘಟನೆ ಮಾಡಿದ ಎಲ್ಲ ಮಾಹಿತಿ ಇದೆ. ಯಾವ ಸಂದರ್ಭದಲ್ಲಿ, ಯಾವ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ಸಂತೋಷ್ಜಿಯವರು, ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿರ್ತಾರೆ. ಸಂಗ್ರಹಿಸಿಲ್ಲ ಅಂತ ನಾನು ಹೇಳಲ್ಲ. ನಾನೇನು ಹೇಳಿದ್ರು ಕೇಳ್ತಾರೆ, ಅಥವಾ ಪರವಾಗಿ ಹೇಳಿದ್ರೆ ವಿರುದ್ಧವಾಗಿ ಹೇಳಿದ್ರೆ ಕೇಳ್ತಾರೆ. ಯಾವ ಕಾಲಘಟ್ಟದಲ್ಲಿ ಯಾವ ನಿರ್ಣಯವನ್ನು ಮಾಡಬೇಕು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಹಂಗಾಗಿ ನಮಗೆ ತಾಳ್ಮೆನೂ ಇದೆ. ಎಸ್ ಸರ್, ನಮಸ್ಕಾರ. ಅರ್ಜುನ್ ಡಿ ಗೌಡ ಅಂತ ಗೌರಿಬಿದನೂರಿಂದ. ಯತ್ನಾಳ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಮೀಡಿಯಾದಲ್ಲಿ. ವಿಜೇಂದ್ರ ಅವರು ದುಡ್ಡು ಕೊಟ್ಬಿಟ್ಟು ರಾಜ್ಯಾಧ್ಯಕ್ಷ ಆಗಿದ್ದಾರೆ, ಅವ್ರ ನೇತೃತ್ವದಲ್ಲಿ ಹೋಗಿ ಚುನಾವಣೆ ಎಲ್ಲ ಸೋತಿದ್ದೀವಿ, ನನಗೆ ನೇತೃತ್ವ ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ನಾನು BJP ಗೆಲ್ಲಿಸ್ಕೊಂಡು ನಾನು CM ಆಗ್ತೀನಿ ಅಂತ. ನೀವು ಕಟ್ಟ ವಿಜೇಂದ್ರ ಅವ್ರ ಬೆಂಬಲಿಗರಾಗಿ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ವಿಜೇಂದ್ರ ಬೆಂಬಲಿಗೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಟ್ಟ ಬೆಂಬಲಿಗ. ನಾನು ಹೇಳ್ತೀನಿ, ಈಗಾಗಲೇ ಅವರು ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಉಚ್ಚಾಟನೆ ಆದ್ರ ಬಗ್ಗೆ ಮಾತಾಡೋದು ತಪ್ಪು. ಇನ್ನು ಹಣ ಕೊಟ್ಟು ಅಥವಾ ಹಣ ಪಡೆದು ನಮ್ಮ ರಾಷ್ಟ್ರೀಯ ನಾಯಕರು ಯಾರಾದರೂ ಮಂತ್ರಿ ಮಾಡಿ MLA ಮಾಡ್ತಾರೆ, ಟಿಕೆಟ್ ಕೊಡ್ತಾರಾ? ರಾಜ್ಯದ ಅಧ್ಯಕ್ಷರು ಮಾಡ್ತಾರೆ? ಗೊತ್ತಿಲ್ಲಪ್ಪ, ಮುಖ್ಯಮಂತ್ರಿನೇ ಮಾಡ್ತಾರೆ ಅಂದಿದ್ರು ಅವರು. ಅಲ್ಲ, ನಾನು ಹೇಳಿದೆ, ಎಲುಬಿಲ್ಲದ ನಾಲಿಗೆ ಏನು ಬೇಕಾದ್ದು ಮಾತಾಡ್ಬೋದು, ಮಾತಾಡುವಾಗ ನಾಲಿಗೆ ಇಡ್ತಾ ಇರಬೇಕು. ಆಮೇಲೆ
ಒಂದು ಹೆಜ್ಜೆ ಮುಂದೋಗೋದು, ವಾಪಸ್ ಹೇಳಿಕೆ ಪಡೆದು, ಈ ಥರ. ಸೋಷಿಯಲ್ ಮೀಡಿಯಾ ಫುಲ್ ಯತ್ನಾಳ್ ಟ್ರೆಂಡ್ ಇದೆ ನಿಮ್ಮ ಕಾರ್ಯಕರ್ತರೆಲ್ಲ. ಸೋಷಿಯಲ್ ಮೀಡಿಯಾ, ಟ್ವಿಟ್ಟರ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇದು, ಫೇಸ್ಬುಕ್ ಇಲ್ಲ, ನನಗೂ ಭಾಳಷ್ಟು ಫಾಲೋವರ್ಸ್ ಇದ್ದಾರೆ ಆಯಿತಾ. ಹಂಗಂತೇಳಿ ನಾನು ಟೀಕೆ ಮಾಡಲ್ಲ. ಕೆಲವ್ರನ್ನ ಏನು ಪ್ಲಾಂಟ್ ಮಾಡೋಕ್ಕೂ ಮಾಡಿಸ್ತಾ ಇರ್ತಾರೆ. ನಾನು ಯಾರ ಬಗ್ಗೆ ಏನಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಈ ಪೇಮೆಂಟ್ಸ್ ಇರ್ತಾವೆ. ಹಂಗಂತೇಳಿ ನಾವು ಟೀಕೆ ಮಾಡಲ್ಲ, ನಾನು ಯಾರನ್ನೂ ಟೀಕೆ ಮಾಡಲ್ಲ. ಬೂಸ್ಟ್ ಮಾಡಿಸ್ತಾರೆ. ನನ್ನ ಸೋಷಿಯಲ್ ಮೀಡಿಯಾ ಯಾವತ್ತೂ ಬೂಸ್ಟ್ ಮಾಡಿಸಲ್ಲ. ನಾನು ಹೇಳೋದು ನ್ಯಾಚುರಲ್ ಗ್ರೌತ್ ಬರಬೇಕು. ಒಬ್ಬ ವ್ಯಕ್ತಿ ನ್ಯಾಚುರಲ್ ಬೆಳಿಬೇಕ ವಿನ ಯಾವುದೋ ಬೂಸ್ಟಿಂದ ಬೆಳಿಬಾರ್ದು. ಹಾಗಾಗಿ ಪೇಮೆಂಟಿಂದ ಹೆಂಗೆ ರಾಜ್ಯದ ಅಧ್ಯಕ್ಷ ಮಾಡ್ತಾರೆ? ಆಯ್ತಪ್ಪ, ನಾನು ನೀವು ಎಲ್ಲೆಲ್ಲಿ ಪ್ರಚಾರ ಮಾಡಿರಲ್ಲ ಮೊನ್ನೆ ಸ್ಟಾರ್ ಕ್ಯಾಂಪೇನರ್ ಆಗಿ, ಅಲ್ಲೆಲ್ಲಿ ಯಾಕಪ್ಪ ಬಿ ಜೆ ಪಿ ಸೋಲ್ತು? ಉಪಚುನಾವಣೆ ನನ್ನ ಟೀಕೆ ಪಕ್ಷದಿಂದ ಹೊರ ಹಾಕ್ತಾರೆ. ಅದನ್ನು ನಾನು ಆತ್ಮಾವಲೋಕನ ಮಾಡಿಕೊಳ್ಬೇಕಲ್ಲ. ಇಲ್ಲಿ ಸೋಲಿಗೆ ಒಬ್ಬರನ್ನ ಹೊಣೆ ಮಾಡಬಾರ್ದು. ಗೆದ್ದಾಗ ಇಂದ್ರ ಚಂದ್ರ ಕುಬೇರ ಅಂತ ಹೇಳೋದು, ಸೋತ ತಕ್ಷಣ ಇನ್ನೊಬ್ಬರ ಮೇಲೆ ಆಗ್ತದೆ. ಸೋಲಿಗೆ ನೀನು ಕಾರಣ, ಗೆಲುವಿಗೆ ನನ್ನ ಸಾಮರ್ಥ್ಯ ಅಂದರೆ ಎಂಥ ತಪ್ಪದು. ಇಲ್ಲಿ ಸಾಮೂಹಿಕ ಜವಾಬ್ದಾರಿ ಇರಬೇಕು. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ್ಫಾರ್ಮೆನ್ಸ್ ಕಡಿಮೆ ಆಯಿತು, ಬೈ ಎಲೆಕ್ಷನ್ ಪೂರ್ತಿ ಸೋತು ಬಿಟ್ರಿ. ಅದು ವಿಜೇಂದ್ರ ಅವರ ಸಂಘಟನಾ ಶಕ್ತಿಯ ಮೇಲಿನ ಪ್ರಶ್ನೆ ಅಲ್ವಾ? ಈಗ ಈ ಚುನಾವಣಾ ಪ್ರಚಾರದ ಸಂಪೂರ್ಣ ಹೊಣೆಯನ್ನು ವಿಜೇಂದ್ರ ಒಬ್ಬರೇ ವಹಿಸ್ಕೊಂಡಾರ. ಸರ್ 17+2 ಗೆಲ್ಲಿಲ್ವಾ? 19 ಸೀಟ್ ಬರಲಿಲ್ವಾ? ಇದು ಗೆಲುವಲ್ರ? ಕಾಂಗ್ರೆಸ್ ಆಡಳಿತ ಹಣಬಲ, ತೋಳ್ಬಲ, ಅಧಿಕಾರ ಬಲ ಮಧ್ಯನೂ 19 ಸ್ಥಾನ ಬಂದಿದ್ವಿ ಅಂದರೆ ಅದು ಕಾರ್ಯಕರ್ತರ ಶ್ರಮ. ಒಬ್ಬರು ಸಾರಥಿ ಬೇಕು, ಒಬ್ಬ ಕ್ಯಾಪ್ಟನ್ ಬೇಕು. ಒಳ್ಳೆ ಕ್ಯಾಪ್ಟನ್ ಸಿಕ್ಕಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಸೋಲಿಗೆ ಗೆದ್ದ ನಾವು ಸೋಲಿಗೆ ಅವರು ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ತಪ್ಪು. ಲೋಕಸಭೆಯಲ್ಲಿ 19 ಸ್ಥಾನ ಗೆದ್ದಿದ್ದೀವಿ. ಕಾಂಗ್ರೆಸ್ ಹಣಬಲ, ತೋರ್ಬಲ ಎಲ್ಲದ ವಿರುದ್ಧ ಈಜು ಗೆದ್ದಿದ್ದೀವಿ. ಅದು ಒಳ್ಳೆ ಸಾಧನೆ. 19 ಸ್ಥಾನ ಗೆದ್ದದ್ದು ಒಳ್ಳೆ ಸಾಧನೆ, ಅಚೀವ್ಮೆಂಟ್ ಅದು. ಸರ್, ನನ್ನ ಹೆಸರು ಶಿಲ್ಪಾ ಅಂತ. ಮತ್ತೆ ನಾವು ಡೈಲಿ ಪೇಪರ್ ಓದ್ತೀವಿ. ನೀವು ಮೊದಲು ಡಬಲ್ ಇಂಜಿನ್ ಸರ್ಕಾರ ಅಂತಿದ್ರಿ. ಬಟ್ ಇವಾಗ ಸಿಂಗಲ್ ಇಂಜಿನ್ ವರ್ಕ್ ಆಗ್ತಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಡಬಲ್ ಇಂಜಿನ್ ಅಂದರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಕೇಂದ್ರದಲ್ಲಿ ಅಲ್ಲಲ್ಲ, ಹೌದು, ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಅಂತಿದ್ವಿ. ಹೌದರಮ್ಮ? ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ಕೊಡಿದ್ವಿ. ಮೂಲಭೂತ ಸ್ವಲ್ಪ ಶಿಕ್ಷಣ, ಕುಡಿಯುವ ನೀರು, ಕೆರೆಗಳು ತುಂಬಿಸೋದು, ನೀರಾವರಿ, ವಿದ್ಯುತ್ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ವಿ. ಯಾವುದೋ ಕಾರಣ ಸರ್, ಅದೇ ನಮ್ಮಲ್ಲಿ ಹೋಗ್ತಾ ಕೆಲವು ಕಾರಣದಿಂದ ನಾವು ಸೋತಿದ್ದೀವಿ. ಬಿಟ್ಟು ಭರವಸೆ ಯಾವುದೋ ಕಾರಣ ಸೋತ್ವಿ. ಅದನ್ನು ಮತ್ತೆ ಸರ್ ಒಂದ್ಸರಿ PM ಆದಮೇಲೆ ಮತ್ತೆ ಓಪನ್ ಮಾಡಬಾರ್ದು, ಎಲ್ಲ ಹೆಣ ಹೂತು ಬಿಡ್ಬೇಕು ಅಂತ. ಹಾಗಾಗಿ ಅದು ಚರ್ಚೆ ಮಾಡಿದವ್ರು ಭಾಳಷ್ಟು ಕಾರಣ ಹುಡುಕ್ತಾ ಹೋಗುತ್ತೆ. ಹಾಗಾಗಿ ನಾನು ಹೇಳೋದು, ಈಗ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿಂಗಲ್ ಇಂಜಿನ್ ಸರ್ಕಾರ. ಸಂಜಯ್ ಅಂತ. ಸಂಜಯ್ ಹೇಳ್ತು, ಕುಟುಂಬ ರಾಜಕಾರಣನ ಕಟ್ಟರಾಗಿ ವಿರೋಧಿಸಿ ಬಿಜೆಪಿ ಅಪ್ಪನ ಮಕ್ಕಳಿಗೆ ಮಣೆ ಆಗ್ತಿರೋದು ಯಾಕೆ ಸರ್? ಯಾವ ಅಪ್ಪ ಮಕ್ಕಳಿಗೆ? ವಿಜಯೇಂದ್ರ, ಯಡಿಯೂರಪ್ಪನ ಮಗ ವಿಜಯೇಂದ್ರ, ಅಮಿತ್ ಶಾ ಮಗ ಜೈಶಾ, ಬರೀ ಅವರೇ ಆಗ್ತಿದ್ರೆ ನಿಮ್ಮದು ರೇಣುಕಾಚಾರ್ಯ, ಪ್ರತಾಪ್ ಸಿಂಹ ಅವರೆಲ್ಲ ಏನು ಮಾಡಬೇಕು ಸರ್? ಯಡಿಯೂರಪ್ಪ ಆ ಸ್ಥಾನಕ್ಕೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ ಮೇಲೆ ಆ ಕ್ಷೇತ್ರದ ಜನ ಬಯಸಿ ವಿಜಯೇಂದ್ರ ಬೇಕಂತ ಆ ಕ್ಷೇತ್ರದ ಜನ ಆಯ್ಕೆ ಮಾಡಿದರೆ, ನಾನಲ್ಲ, ಮತ್ತೊಬ್ಬರಲ್ಲ. ಹಂಗೆ ಇಂದಿರಾ ಗಾಂಧಿ ಆಯ್ಕೆ ಆಗಿಲ್ವಾ? ರಾಜೀವ್ ಗಾಂಧಿ ಆಯ್ಕೆ ಆಗಿಲ್ವಾ? ಸಂಜಯ್ ಗಾಂಧಿ ಆಯ್ಕೆ ಆಗಿರ್ಲಿಲ್ವಾ? ಅಥವಾ ರಾಹುಲ್ ಗಾಂಧಿ ಆಗಿಲ್ವಾ? ಪ್ರಿಯಾಂಕಾ ಗಾಂಧಿ ಆಗಿಲ್ವಾ? ಸೋನಿಯಾ ಗಾಂಧಿ ಆಗಿಲ್ವಾ? ನೆಹರು ಕಾಲದಿಂದ ಇಲ್ಲಿವರೆಗೂ ವಂಶ ಪಾರಂಪರ್ಯ ಎಷ್ಟು ಜನರೇಷನ್ ಬಂದ್ರೆ ಕುಟುಂಬ ರಾಜಕಾರಣ? ವಂಶ ಪಾರಂಪರ್ಯ ರಾಜಕಾರಣ. ಇಲ್ಲಿ ಅವರ ಸಾಮರ್ಥ್ಯ ಅದೇಂಗದು? ಸಾಮರ್ಥ್ಯ ಇಲ್ಲದ್ರೆ ಬಿಜೆಪಿ ಅವರು ಟಿಕೆಟ್ ಕೊಡ್ತತ್ತ? ಆ ಕ್ಷೇತ್ರ ಜನ ಪ್ರಜ್ಞಾವಂತ ಮತದಾರ ತಾನೆ. ಯಡಿಯೂರಪ್ಪ ರಾಜಕಾರಣ ನಿವೃತ್ತಿ ಆಗಿಲ್ಲ, ಚುನಾವಣೆಯಿಂದ ನಿವೃತ್ತಿ ಆದಮೇಲೆ ಆ ಸ್ಥಾನವನ್ನು ಭರ್ತಿ ಮಾಡಬೇಕಾದ್ರೆ ಆ ಕ್ಷೇತ್ರ ಜನ ಆಯ್ಕೆ ಮಾಡಿದೆ. ನಂದು ನಿಂದು ಏನಿಲ್ಲ ಅಣ್ಣ, ವಂಶಪರ ರಾಜಕಾರಣ. ನಾನು ಹೇಳಿದ್ನಲ್ಲ, ವೈದ್ಯರ ಮಗ ವೈದ್ಯರಾಗಬಾರ್ದ? ಅವ್ರ ಸಾಮರ್ಥ್ಯದ ಮೇಲೆ ನೀವು ಉದಾಹರಣೆ ಕೊಟ್ರಲ್ಲ, ಡಾಕ್ಟರ್ ಮಗ ಡಾಕ್ಟರು, ವಕೀಲರ ಮಗ ವಕೀಲರು, ರೈತರ ಮಗ ರೈತರು, ಪ್ರಧಾನಮಂತ್ರಿಗಳ ಮಕ್ಕಳು ಪ್ರಧಾನಮಂತ್ರಿಗಳಾಗಿದ್ದಾರೆ. ದೇಶದ ಜನ ಯಾಕೆ ಅವ್ರನ್ನ ಮನೆಗೆ ಕಳಿಸಿದ್ರು? ಲೋಕಸಭೆಯಲ್ಲಿ ವಿರೋಧ ಪಕ್ಷವಾಗಿ ಅವರಿಗೆ 2014ರಲ್ಲಿ 19ರಲ್ಲಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸಿಗಲಿಲ್ಲ ಸರ್. ಇಂದಿರಾ ಅಂದ್ರೆ ಇಂಡಿಯಾ ಅಂದ್ರೆ ಇಂದಿರಾ ಗಾಂಧಿ ಅಂತ ಇತ್ತು. ಎಲ್ಲಿಗೆ ಹೋಯ್ತು ಸರ್? ಕಾಲಚಕ್ರ ಸರ್.
ಅದೇ ಕಾಲಘಟ್ಟ. ಈಗ ನಿಮ್ಮ ಕಾಲಚಕ್ರ ನಿಮ್ಮ ಮೇಲಿದೆಯಪ್ಪ, ಈಗ ಮೇಲಲ್ಲ. ತಿರ್ಗಲ್ವಾ ಇದು? ಒಂದು ಸಂಘಟನೆ ನರೇಂದ್ರ ಮೋದಿಯವರು ಗುಜರಾತಲ್ಲಿ ಮುಖ್ಯಮಂತ್ರಿಯಾಗಿ ಜನಪರ ಉತ್ತಮವಾದ ಆಡಳಿತವನ್ನು ಕೊಟ್ಟಕ್ಕೆ ಈ ದೇಶದ ಜನ ನರೇಂದ್ರ ಮೋದಿ ಅಂತ ಒಂದು ಅವತ್ತು OSS ಇದು ಮರಳುಗಾಡಿನಲ್ಲಿ OSS ಸಿಕ್ಕಂಗೆ ಆತ ನಮಗೆ ಸ್ವಲ್ಪ ಎಲ್ಲೇ ಹಿನ್ನಡೀತು ಸಂಘಟನೆಯಲ್ಲಿ. ನರೇಂದ್ರ ಮೋದಿ ಸಿಕ್ತ ಬೂಸ್ಟ್ ಆಯಿತು ಪಾರ್ಟಿ, ಇಡೀ ದೇಶದಲ್ಲಿ ಎಮರ್ಜ್ ಆಯಿತು, ವಿಶ್ವ ಮೆಚ್ಕೊಂಡಿದ್ದೆ ಅವ್ರ ಆಡಳಿತವನ್ನು. ಈ ಸಲ ಯಾಕೆ ಮೆಜಾರಿಟಿ ಬರಲಿಲ್ಲ? ಕಾಂಗ್ರೆಸ್ ಅಪಪ್ರಚಾರ. ಸೊ ಒಳ್ಳೇದೇನೇ ಆಗಿದ್ರು ನರೇಂದ್ರ ಮೋದಿ ಅವರ ವರ್ಚಸ್ಸಿನಿಂದ ಒಳ್ಳೇದೇನಾಗದೇ ಇದ್ರು ಕಾಂಗ್ರೆಸ್ ಅಂದರೆ ಈ ಹಳ್ಳಿಗಳಲ್ಲಿ ಗಾದಿ ಹೇಳ್ತಾರೆ, ಅದು ಹೇಳೋದು ಬೇಡ. ಅಂಥ ಪಕ್ಷಗಳು ಒಂದಾಗ್ಬಿಟ್ಟು ಕಿಚಿಡಿ. ಅವ್ರು ಏನು ಮಾಡಿದ್ರು, ಎಷ್ಟೋ ಪಾರ್ಟಿಗಳು ಅದೇನೇ ಅವರಲ್ಲಿ ಒಗ್ಗಟ್ಟಿಲ್ಲ, ಹೋಗಿ ಚಪಾಟಿ ಆಗ್ತದೆ. NDAಲ್ಲಿ ಒಗ್ಗಟ್ಟಿದೆ. ನಮಸ್ಕಾರ ಸರ್, ನಾನು ಪುಷ್ಪ ಅಂತ ಕಾಂಗ್ರೆಸ್ಸಿಂದ. ನೀವು ಹೇಳ್ತಿದ್ರಿ ಕಾಂಗ್ರೆಸ್ದು ಬೀದಿ ಜಗಳ ಅಂತ. ಸೊ ಇದುವರೆಗೂ BJP ಪಕ್ಷ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರೋದು ಬರೀ 9 ವರ್ಷ. ಅದು ಒಂದು ಸಲ ಸಹ ನೀವು ಬಹುಮತದಿಂದ ಅಧಿಕಾರನ ಹಿಡಿದಿಲ್ಲ. 5 ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಿರುವ ಮುಖ್ಯಮಂತ್ರಿಗಳು 5+2 ಮೇಲು ಅಂದರೆ 7 ವರ್ಷಕ್ಕೂ ಹೆಚ್ಚಿನ ಕಾಲ ಮುಖ್ಯಮಂತ್ರಿಗಳಾಗಿದ್ದಾರೆ. ನೀವು ಏನು ಹೇಳ್ತಿದ್ದೀರಾ ಈಗ DCM ಸಾಹೇಬರು DK ಶಿವಕುಮಾರ್ ಸರ್ ಅವರು ಕುರ್ಚಿ ಕದನ ನಡೆಸ್ತಿದ್ದಾರೆ ಅಂತ, ಅವರು ಇವತ್ತಿಗೆ ಒಂದು ಬಹಿರಂಗ ಹೇಳಿಕೆಯನ್ನು ಸಹ ಕೊಟ್ಟಿಲ್ಲ. DK ಶಿವಕುಮಾರ್ ಸಾಹೇಬರು ಹಾಗೆ ಅವರು ನಿನ್ನೆ ಹೇಳಿದ್ದಾರೆ ಅಲ್ಲಿ ಕುರ್ಚಿ ಖಾಲಿ ಇಲ್ಲ ಅಂತ. ನಿಮ್ಮ BJP ಪಕ್ಷದಲ್ಲಿ ಸಾಕಷ್ಟು ನೀವು ಏನು ಈ ರೀತಿ ಒಂದು ಆದಿ ಬೀದಿಗಳಲ್ಲಿ ಸ್ಟೇಟ್ಮೆಂಟ್ಗಳು ಕೊಡ್ತೀರಾ, ನಮ್ಮ ಪಕ್ಷದಲ್ಲಿ ಕೊಟ್ಟಿಲ್ಲ. ಅಂದರೆ ಶಿಸ್ತು ನಮ್ಮಲ್ಲಿದೆ, ನೀವು ಅಪಪ್ರಚಾರ ಮಾಡ್ತಿದ್ದೀರಾ. ಸೊ BJP ಅವರಿಗೆ ನೈತಿಕತೆನೇ ಇಲ್ಲ ಅಂತ ನಾನು ಹೇಳ್ತೀನಿ ಸರ್, ನೀವೇನು ಹೇಳ್ತೀರಾ? ಈಗ ನಮ್ಮಲ್ಲಿ ಶಿಸ್ತಿಲ್ಲ, ಶಿಸ್ತಿದ್ದಕ್ಕೆ ದೇಶದಲ್ಲಿ ಅಧಿಕಾರ ಹಿಡಿದ್ವಿ. ರಾಜ್ಯದಲ್ಲಿ 110 ಸ್ಥಾನ ಬಂದ್ವಿ, 114 ಬರಲಿಲ್ಲ. ಕೆಲವೊಂದು ಸರಿ ಕಾಂಗ್ರೆಸ್ಸಿಂದ ನಾವು ಆಪರೇಷನ್ ಕಮಲ ಮಾಡಲಿಲ್ಲ. ಜನ ಯಡಿಯೂರಪ್ಪ ಪರ ಜನಾದೇಶ ಇತ್ತಂತೇಳಿ 2008ರಲ್ಲಿ ಅಧಿಕಾರ ಬಂತು ನಮಗೆ. ಸ್ವಲ್ಪ ವ್ಯತ್ಯಾಸ, 3 ಜನ ಮುಖ್ಯಮಂತ್ರಿಗಳು ಸತ್ಯ. ಆದರೆ ಬಂಗಾರಪ್ಪ ವೀರೇಂದ್ರ ಪಾಟೀಲ್ ಇಳಿಸಿರಲ್ಲ. ಮತ್ತು ಈ ಕಾಂಗ್ರೆಸ್ನಲ್ಲಿ 174 ಸ್ಥಾನ ಬಂದು ಪಾಪ ಮನುಷ್ಯನ ಇಳಿಸ್ಬಿಟ್ರಲ್ಲ. ಅವತ್ತೇನೈತಿ ಕಾಂಗ್ರೆಸ್ ಪರಿಸ್ಥಿತಿ? ಅದೋ ಗತಿಗೆ ಹೋಯ್ತು. ಆಯ್ತೇನಮ್ಮ? ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದಾಗ ಚಾಕು ಚೂರಿ ಹಿಡ್ಕೊಂಡು ವಿಧಾನಸಭಾ ಮೊಗಸಾಲೆಯಲ್ಲಿ ಕಪ್ಪು ಸಾಸರ ಎಸ್ತರು, ಬೀದಿ ಜಗಳ ಆಯಿತು. ಎಲ್ಲೈತಮ್ಮ ಶಿಸ್ತು? ಶಶಿ ತರೂರು ಯಾರಮ್ಮ? ಗುಲಾಂ ನಬಿ ಆಜಾದ್ ಯಾರಮ್ಮ? ದೇಶದಲ್ಲಿ ಹೆಂಗಮ್ಮ ಕಲ್ಲಿದ್ದಲು ಈ ದೇಶಕ್ಕೆ ಮಸಿ ಬೆಳೆದ್ಬಿಟ್ರಲ್ಲಮ್ಮ ತಾಯಿ ಸಹೋದರಿ. ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿದರು. ಅದಕ್ಕೆ ಜನ ನಿಮ್ಮನ್ನಲ್ಲಂತಲ್ಲ, ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿದರು. ರಾಜ್ಯದಲ್ಲಿ ಆದಿ ಬೀದಿ ಜಗಳೆಲ್ಲ ತೈ DK ಶಿವಕುಮಾರ್ ಅವರು ನನಗೆ ಮೊನ್ನೆ ಒಂದು ಭದ್ರಾ ನಾಲೆ ಬಗ್ಗೆ ಹೋರಾಟಕ್ಕೆ ಹೋಗಿದ್ದೆ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಮುಖ್ಯಮಂತ್ರಿಗಳು ಏನೋ ರೇಣುಕಾ ಇನ್ನೂ 3 ವರ್ಷದ ಇಷ್ಟು ಬೇಗ ಹೋರಾಟ ಮಾಡ್ತಿಲ್ಲ ಸರ್, ರೈತರ ಪರವಾಗಿ ನಾವು ಹೋರಾಟ ಮಾಡಲೇಬೇಕು ಅಂತೇಳಿದೆ. DK ಶಿವಕುಮಾರ್ ಭೇಟಿ ಮಾಡಿದೆ. ಏನೋ ಸಂಘಟನೆ ಭಾಳ ಜೋರಿದಲ್ಲಿ ನಿಂದು ಅಂದರು. ತಮಾಷೆ ಮಾಡಿದ್ರು. ಆತ್ಮೀಯತೆ ವಿಶ್ವಾಸನೆ ಬೇರೆ, ರಾಜಕೀಯ ಮೀರಿ ವಿಶ್ವಾಸನೆ ಬೇರೆ ಇರುತ್ತೆ. ಆದರೆ ನಾನು ಹೇಳೋದು DK ಶಿವಕುಮಾರ್ ಭಾಳ ಚಾಣಕ್ಷ ರಾಜಕಾರಣಿ. ಅವರು ಎಲ್ಲೂ ಬಹಿರಂಗ ಹೇಳಿಕೆಗಳು ಕೊಡಲ್ಲ. ಎಲ್ಲೆಲ್ಲಿ ಏನು ಮಾಡಬೇಕು ಈ ಹೈಕಮಾಂಡ್ ಈಗ ಹೇಳ್ತಲ್ಲ, ನನಗೆ ಕಾಂಗ್ರೆಸ್ಸು ಪಾರ್ಟಿ ಆಫೀಸು ದೇಗುಲ ಇದ್ದಂಗೆ ಆಯ್ತು. ಮತ್ತು ಯಾಕೆ ರಾಷ್ಟ್ರೀಯ ನಾಯಕರು ಸಮಯವನ್ನು ಕೇಳಿ ಭೇಟಿ ಮಾಡ್ತಾರೆ? ಆಯಿತು, ಇಕ್ಬಾಲ್ ಅನ್ಸಾರಿ, ಇಕ್ಬಾಲ್ ಇವ್ರು ಯಾರದಲ್ಲ ಶಾಸಕರು, ಕುಣಿಗಲ್ ರಂಗನಾಥ್ ಇವರೆಲ್ಲ ಹೇಳಿಕೆ ಕೊಡ್ತಲ್ಲ, ಹೇಳಿಕೆಗಳಿಗೆ ಯಾಕಮ್ಮ ಕಡಿವಾಣ ಹಾಕಬಾರ್ದು? ಸಿದ್ದರಾಮಯ್ಯನ ನಾನೇ ಮುಂದಿನ ಈ ಬಾರಿ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, 5 ವರ್ಷ ನಾನೇ, ಮುಂದೆ ನನ್ನದೇ ನೇತೃತ್ವ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಅಸ್ತಿತ್ವ ಪ್ರಶ್ನೆ ಬಂದಾಗ ಅನಿವಾರ್ಯವಾಗಿ ನಾನೇ ಮುಂದುವರಿತೀನಿ, ನಾನು ಯಾರು ಸಾಯ್ತೆ ಅಂತ ಹೇಳ್ತಾರಮ್ಮ, ಯಾರು ಹೇಳಲ್ಲ ತಾಯಿ. ಎಲ್ಲೋ ಒಂದು ಕಡೆಯವರಿಗೆ ರಾಜಕೀಯ ಅಸ್ಥಿರತೆ ಬಂದಿರುತ್ತೆ. ಪವರ್ ಶೇರಿಂಗ್ ನನಗೆ ಗೊತ್ತಿಲ್ಲ, ಅವ್ರು ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರೆ ಮೊದಲಿಂದ ಸಿದ್ದರಾಮಯ್ಯ ಈಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಶೇರ್ ಮಾಡ್ಕೊಳಕ್ಕೆ ಪವರ್ ಇದೆ, ಅವ್ರು ಜಗಳಾಡಿದ್ರು ಒಂದು ಅರ್ಥ ಏನಿದೆ ಅಂತ ಜಗಳಾಡ್ತಿದ್ದೀರಿ ನೀವು? ಸರ್ ಅಲ್ಲ, ನಾ ಸಹೋದರಿಗೆ ಉತ್ತರ ಕೊಡಲೇಬೇಕು. ಪವರ್ ಶೇರಿಂಗ್ ಆಗಿದೆ ಅಂತ ಹೇಳ್ತಾರೆ. DK ಶಿವಕುಮಾರು ಭಾಳ ತಂತ್ರಗಾರಿಕ ರಾಜಕಾರಣವನ್ನು ಮಾಡಿ ಎಲ್ಲಿಂದ ಏರಿಸ್ಬೇಕು. ಹಿಂದೆ ಆ ವೀರಪ್ಪಲ್ಲಿ ಚೀಟಿ ಲಕೋಟಿ ಬಂತಲ್ಲ ಮುಖ್ಯಮಂತ್ರಿ ಆಗ್ಬೇಕಂದು, ಹಂಗೆ
ಅಲ್ಲ ಕೋಟಿ ಆ ಥರ ಇವರೆಲ್ಲ ಸ್ಟ್ರಾಟಜಿ ಮಾಡ್ತಾರೆ. ಮತ್ತೆ ಈ ಲಕೋಟೆ ಬಗ್ಗೆ ನೀವೇನು ಮಾತಾಡಿ, ನಿಮ್ಮಲ್ಲಿ ಇಲ್ವಾ ಲಕೋಟೆ? ನಮ್ಮಲ್ಲಿ ಇಲ್ಲ, ಲಕೋಟೆ ಸಂಸ್ಕೃತಿ ಇಲ್ಲ. ಇಲ್ವಾ? ಬೊಮ್ಮಾಯಿ ಅವ್ರನ್ನ ಯಾರು ಆರಿಸಿದ್ರಂಗಿದ್ರೆ? ಶಾಸಕಾಂಗ ಸಭೆ. ಹೌದಾ? ಓಕೆ, ಎಸ್, ನಾನೇ ಇದ್ದೆ. ಆಯ್ತು. ವೀರಪ್ಪ ಮೊಯ್ಲಿ ಅವ್ರನ್ನ? ವೀರಪ್ಪ ಮೊಯ್ಲಿ ಚೀಟಿ ಬಂತು, ಲಕೋಟೆ ಚೀಟಿ. ಈಗ ಪ್ರಸಕ್ತ ರಾಜಕಾರಣದಲ್ಲಿ ಈಗ ಆಡಳಿತ ಪಕ್ಷದಲ್ಲಿ ಸೊಳ್ಳೆ ಸತ್ತು ಬಿದ್ದಿದೆ, ನಿಮ್ಮ ಪಕ್ಷದಲ್ಲಿ ಯಗಣನೇ ಸತ್ತು ಬಿದ್ದಿದೆ. ಆದರೂ ಹೊನ್ನಾಳಿ ಊರಿಗೆ ಈಗೇನು ಹೇಳ್ತಾ ಇದ್ದಾರೆ, ಅವ್ರ ಮಾತಿನ ಮೇಲೆ ನಿಗಾ ಇಲ್ಲ, ಎಲುಬಿಲ್ಲದ ನಾಲಿಗೆ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಾಲಿಗೆ ಇಡ್ತಾ ಇಲ್ದಿದ್ರೆ ನಾನು ಹೊನ್ನಾಳಿ ಗೂಳಿನೂ ಹೌದು. ಜನ ಹೇಳ್ತಾರೆ ಹೊನ್ನಾಳಿ ಗೂಳಿ, ಹೊನ್ನಾಳಿ ಹೋರಿ, ಹೊನ್ನಾಳಿ ಸಿಂಹ, ಹೊನ್ನಾಳಿ ಹುಲಿ ಅಂತಾರೆ. ನಾನು ವೈಭವೀಕರಿಸಲ್ಲ, ಅವರವರ ಭಾವನೆ ತಕ್ಕಂಗೆ ಜನ ಹೇಳ್ತಾರೆ. ನಾನು ಹೇಳ್ತಿರೋದು ಅವರ ತಟ್ಟೆಯಲ್ಲಿ ಕ್ವಾಣ ಬಿಸ, ಅವ್ರ ಮನೆ ಮುಂದೆ ಹೆಗ್ಗಣ ಬಿಸತ್ತಿದೆ. ನಮ್ಮಲ್ಲಿ ಅಭಿಪ್ರಾಯಗಳ ವ್ಯತ್ಯಾಸ ಇದೆ. ನಾಲಿಗೆ ಇಡ್ತಾ ಇಲ್ದಿದ್ರೆ ಎಲುಬಿಲ್ಲದ ನಾಲಿಗೆ ಅಂತ ಅರಿಬಿಟ್ಟಿಲ್ಲ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ? ಸರ್, ನನಗೆ ವಿಶ್ವಾಸ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಸಂಘರ್ಷ ಮಾಡಿದ್ದಾರೆ, ಸಾಮರಸ್ಯದಿಂದ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡೋಗಿದ್ದಾರೆ. ಮೂಢ, ಭ್ರಷ್ಟಾಚಾರ, ವಾಲ್ಮೀಕಿ ಎಲ್ಲ ಹೋರಾಟ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ, ಯಾವ ಕಾಲಘಟ್ಟದಲ್ಲಿ ರಾಜ್ಯದ ಅಧ್ಯಕ್ಷನ ಘೋಷಣೆ ಮಾಡಬೇಕು ಅಂತ ಅವರು ಹೇಳಿದ್ರು. ಅದು ನನ್ನ ತೀರ್ಮಾನ. ನನಗೆ ವಿಶ್ವಾಸ ಇದೆ ವಿಜೇಂದ್ರ ಅವರು ಒಳ್ಳೆ ಸಂಘಟನೆ ಸಾಮರ್ಥ್ಯ ಇದೆ, ಅವರ ಮುಂದುವರಿಸ್ತಕ್ಕಂಥ ವಿಶ್ವಾಸ ನನಗಿದೆ. ನಿಮ್ಮ ಉಚ್ಚಾಟನೆ ಆಗಬೇಕು ಅಂತ ನಿಮ್ಮ ವಿರೋಧಿಗಳ ಬೇಡಿಕೆ ಅಂತೆ. ಅಕಸ್ಮಾತ್ ಅದಕ್ಕೆ ಮಣದು ವರಿಷ್ಠರು ನಿಮ್ಮ ಉಚ್ಚಾಟನೆ ಏನು ಮಾಡ್ತೀರಿ? ನಾನು ಕಾಂಗ್ರೆಸ್ಗೆ ಹೋಗಿಲ್ಲ, ತಪ್ಪು ಮಾಡಿಲ್ಲ, ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿಲ್ಲ. ಬಾವುಗೆ ತಕ್ಕಂಗೆ ನಾನು ಯಾರ ಬಗ್ಗೆ ಟೀಕೆ ಮಾಡಲ್ಲ. ಯಾರು ಯಾವ ಕನಸು ಕಾಣುತ್ತಾರೆ, ಕೆಲವರು ಹಗಲು ಕನಸು ಕಾಣುತ್ತೆ, ಇನ್ನು ಕೆಲವರು ತಿರುಕನ ಕನಸು ಬಿಡುತ್ತೆ. ಪಕ್ಷದ ಬಗ್ಗೆ ಅಂತಲ್ಲ, ಟೋಟಲಿ ಹೇಳಿ. ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ. ಇಷ್ಟೊತ್ತು ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ನೀವು ಬಿಜೆಪಿ ಪಕ್ಷನ ಪ್ರೋತ್ಸಾಹಕ್ಕಿಂತ ಯಡಿಯೂರಪ್ಪನ ಕುಟುಂಬ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರೆ. ಯಾಕಂತಂದ್ರೆ ಕುಟುಂಬ ನಿಷ್ಠೆ ಜಾಸ್ತಿ ಆಗಿದೆ. ಯಾಕಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಅರ್ಥ ಆಗ್ಬಿಟ್ಟಿದೆ, ಮುಂದಿನ ದಿನಗಳಲ್ಲಿ ನನಗೆ ಬಿ ಫಾರಂ ಸಿಕ್ಕಲ್ವೇನೋ, ಯಡಿಯೂರಪ್ಪನವರ ಮಗನ ವಿಜೇಂದ್ರವ್ರನ್ನ ಹಿಡ್ಕೊಂಡ್ರೆ ಬಿ ಫಾರಂ ಸಿಗುತ್ತೆ, ಇಲ್ಲ ಅಂದ್ರೆ ಮುಂದಿನ ದಿನ ನನಗೆ ಬಿ ಫಾರಂ ಸಿಗಲ್ಲ ಅಂತ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಟ್ಟಿದೆ ಅನ್ಸುತ್ತೆ. ಆದಿನಾರಾಯಣ ಸ್ಪಷ್ಟವಾಗಿ ಹೇಳ್ತೀನಿ ಕೇಳು. 3 ಬಾರಿ ಗೆದ್ದೀನಿ, 2 ಬಾರಿ ಸೋತಿದ್ದೀನಿ. ಟಿಕೆಟ್ ಬೇಕಂತೆ ನನಗೆ ಲಾಬಿ ಮಾಡಿಲ್ಲ. ಅಧಿಕಾರ ನಾನು ಹುಡ್ಕೊಂಡೋದ್ರೆ ಸಿಗಲ್ಲ. ಹಣ, ಅಂತಸ್ತು, ಐಶ್ವರ್ಯ ಯಾವುದು ನಾವು ಹುಡ್ಕೊಂಡೋದ್ರೆ ಸಿಗಲ್ಲ. ಆ ಶ್ರಮ ಇರುತ್ತಲ್ಲ, ಒಬ್ಬ ಋಷಿಮುನಿ ತಪಸ್ಸಿನಿಂದ ಏನು ಬೇಕಾದ ಸಾಧನೆ ಮಾಡ್ತಾನೆ. ನಮ್ಮ ಪರಿಶ್ರಮ, ತಪಸ್ಸು, ಸಂಘಟನೆ ಸಾಮರ್ಥ್ಯ ಇದ್ದರೆ ಸಿಗುತ್ತೆ. ಇಲ್ಲದೇ ಒಬ್ಬ ಕಾರ್ಯಕರ್ತನಾಗಿ ಪಕ್ಷ ನಿಷ್ಠೆಯನ್ನು ಮೆರಿತೀನಿ. ಧನ್ಯವಾದ ರೇಣುಕಾಚಾರ್ಯ ಅವರೇ, ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.